ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಡೀ ದೇಶದಲ್ಲಿ ಛಠ್ ಪೂಜೆಯ ಹಬ್ಬವನ್ನ ಈಗ ಆಚರಿಸಲಾಗ್ತಾ ಇದೆ. ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ. ಎಲ್ಲ ಕಡೆಯೂ ಉತ್ಸವದ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿರೋರು ಭೋಜ್ಪುರಿ ಸಿನಿಮಾದ ತುಂಬಾ ದೊಡ್ಡ ಸ್ಟಾರ್. ಇವರು ಸಿಂಗರ್ ಕೂಡ, ಆಕ್ಟರ್ ಕೂಡ, ಕಲಾವಿದರು ಮತ್ತು ಇತ್ತೀಚೆಗೆ ರಾಜಕಾರಣಿ ಕೂಡ. ಪ್ಲೀಸ್ ವೆಲ್ಕಮ್ ದಿನೇಶ್ ಲಾಲ್ ಯಾದವ್ ನಿರವ್ವ. ಈ ಚಪ್ಪಾಳೆ ಹೀಗೆ ಮುಂದುವರಿತಾ ಇರಲಿ, ಯಾಕಂದ್ರೆ ನಾನೀಗ ಆಪ್ಕಿ ಅದಾಲತ್ನಲ್ಲಿ ಆಮಂತ್ರಿಸ್ತಾ ಇದ್ದೇನೆ ಮತ್ತೊಬ್ರು ಸ್ಟಾರ್ ಅನ್ನ. ಇವರು ಭೋಜ್ಪುರಿಯ ಸಿಂಗರ್ಗಳಲ್ಲಿ, ಅವಧಿ ಭಾಷೆಯ ಸಿಂಗರ್ಗಳಲ್ಲಿ ಬಹಳನೇ ದೊಡ್ಡ ಸ್ಟಾರ್ ಇವರು. ಇವತ್ತಿನ ನಮ್ಮ ಜಡ್ಜ್ ಕೂಡ. ಜನರು ಇವರನ್ನ ಲೋಕ್ ರಾಣಿ ಅಂತ ಕೂಡ ಕರೀತಾರೆ. ಪ್ಲೀಸ್ ವೆಲ್ಕಮ್ ಮಾಲಿನಿ ಅವಸ್ಥಿ. ಇವತ್ತಿನ ಕಾರ್ಯಾಚರಣೆನ ಶುರು ಮಾಡಿ. ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಭೋಜ್ಪುರಿ ಸಿನಿಮಾದ ದೊಡ್ಡ ನಟ ದಿನೇಶ್ ಲಾಲ್ ಯಾದವ್. ಇವರನ್ನ ಜನ ನಿರವ್ವ ಅಂತ ಕೂಡ ಕರೀತಾರೆ. ಎಲ್ಲಕ್ಕಿಂತ ಮೊದಲು ನಾನು ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಿಮಗೆ ನಮಸ್ಕಾರ ಮಾಡ್ತೀನಿ. ನೀವು ನನಗೆ ಅವಕಾಶ ಕೊಟ್ಟಿದ್ದೀರಾ, ನನ್ನನ್ನು ನಿಮ್ಮ ಅದಾಲತ್ಗೆ ಕರೆದಿದ್ದೀರಾ, ಮತ್ತು ನಮ್ಮ ಇಡೀ ದೇಶದ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಒಬ್ಬ ರೈತನ ಮಗನಿಗೆ ಅವರ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ. ಮೊದಲ ಆರೋಪ ದಿನೇಶ್ ಲಾಲ್ ಯಾದವ್ ನಿರವ್ವ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಫಿಲ್ಮ್ಗಳ ಸೂಪರ್ ಸ್ಟಾರ್ ದಿನೇಶ್ ಲಾಲ್ ಯಾದವ್ ನಿರವ್ವ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾನೇ ತರ್ಲೆ ಎಂಬುದು. ದಿನೇಶ್ ಲಾಲ್ ಯಾದವ್ ಅವರೇ, ನಿರವ್ವ ಅವರೇ, ನಿಮ್ಮ ಬಾಲ್ಯದ ಕಥೆಗಳನ್ನ ನಾನು ಕೇಳಿದ್ದೀನಿ. ಸಿಂಗರ್ ಆಗೋಂತ ಆಸೆ ಇತ್ತು. ಮತ್ತೆ ಆಸೆ ಎಂಥದ್ದು ಅಂತಂದ್ರೆ ಎಮ್ಮೆ ಮೇಲೆ ಕೂತು ನೀವು ಗಂಟೆಗಟ್ಲೆ ಹಾಡು ಹಾಡ್ತಾ ಇದ್ರಿ. ಸತ್ಯ ಸರ್. ನೀವು ಹೇಳಿದ ಹಾಗೆ ನಾನು ತುಂಬಾ ಹೊತ್ತು ಎಮ್ಮೆ ಮೇಲೆ ಕೂತ್ಕೊಂಡು ಹಾಡುಗಳನ್ನ ಹಾಡ್ತಾ ಇದ್ದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಕುದುರೆ ಮೇಲೆ ಕೂತ್ಕೋಬೇಕಿತ್ತು. ಗೊತ್ತಿಲ್ಲ, ನನಗೆ ಚಿಕ್ಕ ವಯಸ್ಸಿಂದನೇ ನಾನು ರಾಜ ಅನ್ಕೊಳ್ತಾ ಇದ್ದೆ. ಆದರೆ ಮನೆಯಲ್ಲಿ ಕುದುರೆನೇ ಇಲ್ಲ, ನಾನು ರಾಜ ಹೇಗಾಗ್ತೀನಿ? ನಾನು ಎಂಥ ರಾಜ, ನನ್ನ ಹತ್ರ ಕುದುರೆನೇ ಇಲ್ವಲ್ಲ. ಆಗ ಅನ್ಕೊಂಡೆ, ಪರವಾಗಿಲ್ಲ, ಕುದುರೆ ಇಲ್ಲ ಅಂದ್ರೆ ಏನಂತೆ, ಎಮ್ಮೆ ಇದೆಯಲ್ಲ. ಹಾಗಾಗಿ ನಾನು ಎಮ್ಮೆ ಮೇಯಿಸ್ತಿದ್ದೆ, ಜೊತೆಗೆ ಹಾಡು ಕೂಡ ಹಾಡ್ತಾ ಇದ್ದೆ. ನಾನು ಸುಮ್ಮನೆ ಹಾಗೆ ಕೂತ್ಕೊಳ್ತಾ ಇರಲಿಲ್ಲ, ಎಮ್ಮೆ ಮೇಲೆ ಕೂತ್ಕೊಂಡು ಹಾಡಾಡ್ತಾ ಇದ್ದೆ. ಯಾಕಂದ್ರೆ ಎಮ್ಮೆ ಮೇಲೆ ಕೂತ್ಕೊಂಡು ಹಾಡಾಡೋದೆ ಅದೊಂಥರ ಮಜಾ ಬಿಡಿ. ಹಾಗಾಗಿ ನಾನು ಹಾಡ್ತಾ ಇದ್ದೆ, ಎಮ್ಮೆ ಮೇಲೆ ಕೂತ್ಕೊಂಡು ತುಂಬಾ ಹೊತ್ತು ಆದ್ರೆ ನಿಮ್ಮ ತಂದೆಯವ್ರಿಗೆ ಆಸೆ ಇದ್ದದ್ದು ನೀವು ಚೆನ್ನಾಗಿ ಓದಿ ಕಲ್ತು ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದು. ಹೌದು. ನಮ್ಮ ತಂದೆಯವ್ರಿಗೆ ಹೇಗೆ ಅನಿಸ್ತಿತ್ತು ಅಂದ್ರೆ, ಬ್ಯಾಂಕಲ್ಲಿ ಒಬ್ಬ ಕ್ಯಾಶಿಯರ್ ಇರ್ತಾನಲ್ಲ, ಎಲ್ಲ ಕಾಸು ಅವನ ಹತ್ರನೇ ಇರುತ್ತೆ. ಹಾಗಾಗಿ ಅವ್ರು ನನಗೆ ಹೇಳಿದ್ರು, ನೀನು ತುಂಬಾ ಚೆನ್ನಾಗಿ ಓದ್ಬೇಕು, ಆಮೇಲೆ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗ್ಬಿಡು ಅಂತ. ಹಾಗಾಗಿ ನಾನು ಚೆನ್ನಾಗಿನೇ ಓದ್ತಾ ಇದ್ದೆ. ನಮ್ಮ ತಂದೆಯವ್ರ ಜೊತೆನೇ ಇದ್ಕೊಂಡು ಕ್ಯಾಲ್ಕಟಾಲ್ಲಿ ಓದ್ತಾ ಇದ್ದೆ. ಓದೇ ಕೂಡ ಬೀಳ್ತಿತ್ತ? ತುಂಬಾನೇ. ನನಗೆ ಏಟ್ ಬೀಳ್ತಾ ಇದ್ದಿದ್ದು ಸಿನಿಮಾ ವಿಚಾರವಾಗಿ. ಯಾಕಂದ್ರೆ ನಾನು ಕರಿಷ್ಮಾ ಕಪೂರ್ ಅವರ ತುಂಬಾ ದೊಡ್ಡ ಫ್ಯಾನ್. ಅವರ ಯಾವುದೇ ಸಿನಿಮಾನೂ ಕೂಡ ನಾನು ಮೊದಲನೇ ಶೋ ನೋಡೋಕ್ಕಾಗ್ತಿರ್ಲಿಲ್ಲ. ಯಾವಾಗಲೇ ಸಿನಿಮಾ ರಿಲೀಸ್ ಆದ್ರೂ ನಾನು ಸ್ಕೂಲಿಂದ ಓಡೋಗ್ತಿದ್ದೆ. ಒಂದ್ಸರಿ ನಾನು ಆರ್ಮಿಯ ಕ್ಯಾಂಪಿಂದ ಕೂಡ ಓಡ್ ನೋಡಿದ್ದೆ. ಯಾಕಂದ್ರೆ ನಾನು NCC ಮಾಡ್ತಾ ಇದ್ದೆ. ಮತ್ತೆ ನಮ್ಮ ಕ್ಯಾಂಪ್ ಹಾಕಿದ್ರು ಒಂದು ಜಾಗದಲ್ಲಿ. ಒಂದು ಶುಕ್ರವಾರ ಕರಿಷ್ಮಾ ಕಪೂರ್ ಅವರ ಸಿನಿಮಾ ಬಿಡುಗಡೆ ಆಯ್ತು ಅಂತ ಗೊತ್ತಾಯ್ತು. ನಾನು ಅನ್ಕೊಂಡೆ, ನನ್ನ ಜೀವನದ ರೆಕಾರ್ಡೇ ಬ್ರೇಕ್ ಆಗ್ಬಿಡುತ್ತೆ ನಾನು ಒಂದ್ ವೇಳೆ ನೋಡ್ಲಿಲ್ಲ ಅಂದ್ರೆ. ಹಾಗಾಗಿ ನಾನು ಅಲ್ಲಿಂದ ಕೂಡ ಓಡ್ ಹೋಗಿ ಅವ್ರ ಸಿನಿಮಾ ನೋಡ್ತಾ ಇದ್ದೆ. ಮತ್ತೆ ಹುಚ್ಚು ಹೇಗಿತ್ತು ಅಂದ್ರೆ, ನಾನು ನಮ್ಮ ಮನೆಯ ಎಲ್ಲ ಗೋಡೆಗಳ ಮೇಲೂ ಕೂಡ ಅವ್ರ ಫೋಟೋಗಳನ್ನ ಅಂಟಿಸ್ತಾ ಇದ್ದೆ. ನಮ್ಮ ತಂದೆಯವರು ದೇವರಿಗೆ ಪೂಜೆ ಮಾಡ್ತಿರ್ಬೇಕಾದ್ರೆ
ಸ್ವಲ್ಪ ಅವ್ರಿಗೂ ಪೂಜೆ ಮಾಡ್ತಿದ್ರು. ಹಾಗಾಗಿ ತುಂಬ ಹೊಡಿತಾ ಇದ್ರು. ಅಲ್ಲ ನೀನು ಏನ್ ಮಾಡಿದ್ಯಾ ನೋಡು, ನಾನು ಇವ್ರಿಗೂ ಕೂಡ ಪೂಜೆ ಮಾಡ್ಬೇಕಾ ಅಂತಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಪರವಾಗಿಲ್ಲ, ಅವ್ರನ್ನ ದೇವಿ ಅನ್ಕೊಂಡು ಅವ್ರಿಗೂ ಪೂಜೆ ಮಾಡಿ ಅಂತ. ಹಾಗಾಗಿ ನನಗೆ ಏಟ್ ಬೀಳ್ತಿತ್ತು ಸರ್. ಅಂದ್ರೆ ಅವತ್ತು ಒದೆ ತಿಂದದ್ದು ಇವತ್ತಿಗೂ ನೆನಪಿದೆ. ಸರ್, ನನ್ನ ಪಾಸ್ಟ್ ಹೇಗಿತ್ತು ಅಂದ್ರೆ, ನಾನೀಗ ಮಲ್ಕೊಂಡಾಗ ಅವರು ಕನ್ಸಲ್ಲಿ ಬಂದು ಹೊಡಿತಾರೆ ನನಗೆ. ನನ್ಗನ್ಸುತ್ತೆ ಅವ್ರು ಹೊಡಿತಾರೆ ಅಂತ, ಓಡಾಡ್ಸ್ಕೊಂಡು ಹೊಡಿತಾರೆ ಅಂತ. ಆದ್ರೆ ತುಂಟತನ ಮಾಡೋದನ್ನ ನೀವು ಬಿಡ್ಲಿಲ್ಲ. ಅದೇನೋ ಹೇಳ್ತಾರಲ್ಲ ಸರ್, ಕೋತಿಗೆ ಎಷ್ಟೇ ವಯಸ್ಸಾದ್ರೂ ಪಲ್ಟಿ ಹೊಡಿಯೋಕ್ ಮರೆಯಲ್ಲ ಅಂತ. ದಿನೇಶ್ ಲಾಲ್ ಯಾದವ್ ಅನ್ನೋದು ಅರ್ಥ ಆಗತ್ತೆ. ಈ ನಿರವ್ವ ಅಂದ್ರೆ ಏನು? ಸರ್, ಅದು ಹೇಗಿತ್ತು ಅಂದ್ರೆ, ನಾನು ಸ್ಟ್ರಗಲ್ ಮಾಡ್ತಾ ಇದ್ದೆ ಹಾಡಬೇಕು ಅಂತ. ಆಗ ನಂದೊಂದು 2 ಕ್ಯಾಸೆಟ್ಗಳು ಬಂದಿದ್ವು. ಆಗ ಒಂದೇನಂದ್ರೆ ಬುಡ್ವಾ ಮೇ ದಂಬ. ಬುಡ್ವಾ? ದಂಬ. ಹಾ, ಅಂದ್ರೆ ವಯಸ್ಸಾದವನಲ್ಲಿ ದಮ್ಮಿದೆ ಅಂತ. ದಮ್ಮಿದೆ. ಹಾ. ಯಾಕಂದ್ರೆ ಅದರ ಮೇಲೆ ಅಮಿತಾಬ್ ಬಚ್ಚನ್ ಅವ್ರ ಫೋಟೋ ಇತ್ತು. ಮತ್ತೆ ಅಮಿತ್ ಜಿ ಅವರು ಯಾರೆಲ್ಲ ಹೊಸಬ್ರು ಬರ್ತಾ ಇದ್ರೋ ಅವ್ರಿಗೂ ಕೂಡ ಟಕ್ಕರ್ ಕೊಡ್ತಾ ಇದ್ರು. ಆಗ ಬುಡ್ವಾ ಪೆ ದಂಬ ಆ ಕ್ಯಾಸೆಟ್ ಬಂತು. ಅದಾದ್ಮೇಲೆ ಇನ್ನೊಂದು ಮಲಾಯ್ ಖಾಯ್ ಬುಡ್ವಾ. ತುಂಬಾ ಜನ ಅದನ್ನ ಇಷ್ಟಪಟ್ರು. ಬರ್ಸಾತ್ ಆದ್ಮೇಲೆ ಒಂದು ಕಾರ್ಯಕ್ರಮ ಇತ್ತು ಬಿಹಾರ್ನಲ್ಲಿ. ನಾವು ಬಿಹಾರ್ಗೆ ಕಾರ್ಯಕ್ರಮಕ್ಕೋಸ್ಕರ ಹೋಗ್ತಾ ಇದ್ವಿ. ತುಂಬಾ ಕ್ರೌಡ್ ಇತ್ತು ಅಲ್ಲಿ. ನಾವು ಕಾರ್ಯಕ್ರಮಕ್ಕೆ ಹೋಗಕ್ಕಾಗದ್ ಡೌಟ್ ಇತ್ತು. ಅಲ್ಲಿರೋ ಜನರು ನಮ್ಮನ್ನೆಲ್ಲ ಅಲ್ಲಿಗೆ ಕರಿತಾ ಇದ್ರು. ನಾನ್ ಹೇಳ್ತಾ ಇದ್ದೆ, ಅಯ್ಯ ನಮ್ಮ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಕ್ ಬಿಡಿ ಅಂತ. ಇಲ್ಲ ಇಲ್ಲ, ಇಲ್ಲೇ ನಿಮ್ ಕಾರ್ಯಕ್ರಮ ಅಂತ ಹೇಳಿದ್ರು. ಇದು ಮೇಳ ಅಲ್ಲ, ನಿಮ್ನೆಲ್ಲ ನೋಡಕ್ ಬಂದಿದ್ದಾರೆ ಇವರೆಲ್ಲ. ಎಲ್ರು ಕಿರ್ಸ್ತಾ ಇದ್ರು, ನಿರವ್ವ ಬಂದಿದ್ದಾರೆ. ಮತ್ತೆ ನಾನು ಬೇರೆ ಕಡೆ ಎಲ್ಲೇ ಹೋದ್ರು ನಿರವ್ವ ನಿರವ್ವ ಅಂತ ಕರಿತಾ ಇದ್ರು ಸರ್. ನನಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು ಸರ್, ನನ್ನ ಹೆಸರು ದಿನೇಶ್ ಲಾಲ್ ಯಾದವ್, ನಿರವ್ವ ಅಂತ ಯಾಕೆ ಕರಿತಾ ಇದ್ದಾರೆ. ಆಮೇಲೆ ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ ಸರ್. ಅದರ ಹೀರೋಯಿನ್ ಇದ್ರು ಸ್ವಾತಿ ಬಾಜ್ಪಾಯಿ. ಅವ್ರು ಹೇಳಿದ್ರು, ನೋಡಿ ಇವರು ನಿಮ್ಮನ್ನ ನಿರವ್ವ ಅಂತ ಕರಿತಾ ಇದಾರೆ ಅಂದ್ರೆ ನೀವ್ ಯಾಕೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಯಾಕಂದ್ರೆ ಜನರು ಗುರ್ತಿಸ್ಕೊಳ್ಳೋದಕ್ಕೆ ಅಂತಾನೆ ಕೆಲಸ ಮಾಡೋದು. ಜನರು ನಿಮ್ಮನ್ನ ಆಲ್ರೆಡಿ ಗುರ್ತಿಸಿದ್ದಾರೆ ನಿರವ್ವ ಅಂತ, ಅದರಲ್ಲೇ ಮುಂದೆ ಹೋಗಿ ಅಂದ್ರು. ಆಮೇಲೆ ಅವತ್ತಿಂದ ನಾನು ನಿರವ್ವ ಅಂತ ಕರ್ಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಆದ್ರೆ ಈ ನಿರವ್ವ ಪದದ ಅರ್ಥ ಏನು? ಸರ್, ನಿರವ್ವ ಅಂದ್ರೆ ಅರ್ಥ ಸಿಂಧೂರ್. ಆ ಹಾಡಲ್ಲಿ ಹೇಗೆ ಫಿಲ್ಮ್ ಮಾಡಿದ್ರು ಅಂದ್ರೆ, ಹೇಗೆ ಹೇಳಿದ್ರು ಅಂದ್ರೆ, ಮದುವೆ ಹೆಣ್ಣಿಗೆ ಏನಾದ್ರೂ ನಿರವ್ವಾಗೇನೂ ಆಗಲ್ಲ ಅಂತ. ಹಾಡು ಕೇಳಿಸ್ಬೇಕಾ ನಿಮ್ಗೆ? अरे दुल्ही रहे बीमार, अरे दुल्ही रहे बीमार, निरहुआ 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 सटल रहे, मंगर चाहे सोमार जाके डटल रहे, संगी साथी यार सबसे कटल रहे, मेहर के सेवा में खाली जुटल रहे. ನನಗನ್ನಿಸ್ತು ಏನಂದ್ರೆ, ಈ ಆಲ್ಬಮ್ ಯಾಕೆ ಹಿಟ್ ಆಯ್ತು ಅಂದ್ರೆ, ಅದು ಪ್ರತಿ ಹೆಣ್ಣಿಗೂ ಅದೇ ರೀತಿ ಗಂಡ ಬೇಕು. ಅವನು ತನ್ನ ಗೆಳೆಯರ ಜೊತೆ ಪಾರ್ಟಿ ಮಾಡ್ದಿದ್ರು ಕೂಡ ತನ್ನ ಹೆಂಡ್ತಿನ ನೋಡ್ಕೋಬೇಕು, ತನ್ನ ಹೆಂಡ್ತಿ ಸೇವೆ ಮಾಡ್ಬೇಕು ಅಂತ. ಅವಳಿಗೆ ಹುಷಾರಿಲ್ಲ ಅಂದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಬಹುಶಃ ಅದಕ್ಕೇನೆ ತಾಯಂದ್ರು ತಂಗಿಯಂದ್ರಿಗೆಲ್ಲ ನಾನು ತುಂಬಾ ಫೇವ್ರೇಟ್ ಆಗ್ಬಿಟ್ಟೆ. ಅವರು ನನಗೆ ಆಮೇಲೆ ನಿರವ್ವ ಅನ್ನೋ ಹೆಸರು ಕೊಟ್ರು. ನೀವು ನಿರವ್ವ ಹೆಸರಿಂದ ಫೇಮಸ್ ಆದ್ರಿ, ಆಲ್ಬಮ್ ಚೆನ್ನಾಗಾಯ್ತು, ಜನ ಕೇಳಿದ್ರು. ಆದ್ರೆ ಗಾಜಿಪುರಿಂದ ಮುಂಬೈ ಅದು ತುಂಬಾ ಖತರ್ನಾಕ್ ಟೈಪ್ ಇದೆ ಸರ್. ಗಾಜಿಪುರ್ ಅನ್ನೋದು ನನ್ನ ಜಿಲ್ಲೆ ಆಗಿದೆ. ಮತ್ತೆ ಗಾಜಿಪುರಲ್ಲಿ ಒಂದು ಶೋ ಇತ್ತು. ಗಾಜಿಪುರಲ್ಲಿ ಯಾರೇ ಶೋ ಶುರು ಮಾಡ್ಬೇಕಂದ್ರೂ ಮೊದಲು ದೇವಿ ಹಾಡನ್ನ ಹಾಡ್ತಾ ಇದ್ರು, ಅಮ್ಮನವರ ಆರಾಧನೆ ಮಾಡ್ತಾ ಇದ್ರು, ಅವ್ರಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ರು. ನಾನು ಆ ರೀತಿ ಬಂಧನನ ಶುರು ಮಾಡಕ್ ಹೋದೆ. ಆಗ ಪಬ್ಲಿಕ್ ಇಂದ ಒಬ್ಬ ವ್ಯಕ್ತಿ ಬಂದು ನನಗೆ ಹೇಳ್ದ, ನಿಲ್ಸು ಅಂತ, ನಿರವ್ವ ಸೆಟಲ್ ರಾಯಗ ಆ ಹಾಡಾಡು. ಅಪ್ಪ ಸರಿ, ರಾತ್ರಿವರೆಗೂ ಹಾಡ್ತೀನಿ, ಮೊದಲು ದೇವ್ರ ನಾಮ ಹಾಡಕ್ ಬಿಡು ಅಂದೆ. ಅವನು ಹೇಳ್ದ, ಇಲ್ಲ ಹಾಡೋಕ್ ಬಿಡಲ್ಲ ಅಂದ. ನಾನು ಹೇಳ್ದೆ, ಮೊದಲು ದೇವ್ರ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ ನಾನು. ಅವನು ತುಂಬಾ ಜಿದ್ದಿಗೆ ಬಿದ್ಬಿಟ್ಟ, ನನ್ನ ಕಾಲರ್ ಹಿಡ್ಕೊಂಡ್ಬಿಟ್ಟ.
ಕಾಲರ್ ಹಿಡ್ಕೊಂಡ ಅಂದ್ರೆ ನಾನೂ ಮನುಷ್ಯನೇ ಅಲ್ವಾ? ಒಳಗಿಂದ ಕೋಪ ಬಂತು, ಅಲ್ಲೇ ಅವ್ನು ಹಿಡ್ಕೊಂಡು ಹೊಡೆದೆ. ಸ್ಟೇಜ್ ಮೇಲೆನೆ ಅವನ್ನ ಉಲ್ಟಾ ತಿರುಗಿಸ್ಬಿಟ್ಟೆ ಸರ್. ಹಾಡ್ಬೇಕಾದ್ರೆ ಜೋಶ್ ಇರ್ತಿತ್ತು ಸರ್. ಹಾಡ್ಬೇಕಾದ್ರೆ ನಮ್ಮ ಕೈಯಲ್ಲಿ ಲೋಹೆಯ ಕರ್ತಾಲ್ ಇರ್ತಿತ್ತು ಸರ್, ನುಡಿಸ್ತಿದ್ವಿ. ಕರ್ತಾಲ್ನ ತಗೊಂಡೆ, ಆಮೇಲೆ ಹೇಳ್ದೆ, ಇಲ್ಲೇ ಆಟನ ಮುಗಿಸ್ಬಿಡ್ತೀನಿ ನೋಡು ಅಂದೆ. ಅದಾದ್ಮೇಲೆ ಆ ಪ್ರೋಗ್ರಾಮ್ ಬಂದಾಯ್ತು. ನಾನು ಮನೆಗೆ ಬಂದೆ. ನಮ್ಮ ದೊಡ್ಡಣ್ಣ ಇದ್ರು, ಬಿಜಲಾಲ್ ಯಾದವ್ ಅವರು. ಅವರೇ ನನ್ನ ಗುರುಗಳು. ಅವರು ಬನಾರಸ್ಸಿಂದ ಬಂದ್ರು, ನನ್ನನ್ನು ಕೇಳಿದ್ರು, ಸ್ಟೇಜ್ ಮೇಲೆ ಯಾರನ್ನ ಹೊಡೆದೆ ಅಂದ್ರು. ಆಗ ಅವರು ಮುಕ್ತಾರ್ ಅನ್ಸಾರಿ ಕಡೆಯವರಾಗಿದ್ರು. ಸರ್, ಹಾ, ಅಷ್ಟೇ ಅಲ್ಲ, ಅವ್ನು ಶೂಟರ್ ಕೂಡ ಆಗಿದ್ದ. ನೀನೇನಾದ್ರೂ ಮಾಡಕ್ ಮುಂಚೆ ಯೋಚನೆ ಮಾಡಲ್ವಾ? ಸತ್ ಹೋಗ್ತೀಯ ನೀನು, ಯಾರಾದ್ರೂ ಸಾಯಿಸ್ಬಿಡ್ತಾರೆ ಅಂದ್ರು. ನೀನು ಅಷ್ಟೊಂದು ಕೋಪಿಸ್ಕೊಳ್ಬಾರ್ದು, ನೀನೊಬ್ಬ ಕಲೆಗಾರ, ಕಲಾವಿದ, ಶಾಂತವಾಗಿರ್ಬೇಕು ಅಂದ್ರು. ನಾನ್ ಹೇಳ್ದೆ, ಇದಕ್ಕಿಂತ ಶಾಂತವಾಗಿ ನಾನು ಇರಕ್ಕಾಗಲ್ಲ ಅಂತ. ಒಂದ್ ವೇಳೆ ಯಾರಾದ್ರೂ ನಮ್ಮ ದೇಶದಲ್ಲಿ, ನಮ್ಮದೇ ಜಿಲ್ಲೆಯಲ್ಲಿ, ನಮ್ಮದೇ ಹಳ್ಳಿಲಿ ನನಗೆ ನನ್ನ ಆಶಯನ ಪೂರ್ತಿ ಮಾಡಕ್ಕೆ ತಡೆದ್ರೆ, ಆಗ ನಾನು ಅವನ್ನ ಬಿಡೋದಿಲ್ಲ. ಅಣ್ಣ ಹೇಳಿದ್ರು, ನೀನ್ ಇಲ್ಲಿರೋದಕ್ಕೆ ಲಾಯಕಲ್ಲ ಅಂತ. ನಡಿ ಹೊರಡು ಇಲ್ಲಿಂದ ಅಂದ್ರು. ನಾನು ಎಲ್ಲಿಗೆ ಹೋಗ್ಲಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಮುಂಬೈಗೆ ಹೋಗು ಅಂತ. ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಸರಿ, ಹೋಗ್ಲಿ ಬಿಡು ಅಂತ ನಾನು ಕೂಡ ಮುಂಬೈಗೆ ಬಂದ್ಬಿಟ್ಟೆ. ಮತ್ತೆ ಮುಂಬೈಗೆ ಬರಬೇಕು ಅನ್ನೋ ಆಸೆ ನನಗೂ ಇತ್ತು. ತಲುಪಬೇಕಿರೋದು ಮುಂಬೈಯೇ. ಈಗ ಅವಕಾಶನೂ ಸಿಕ್ತು. ಮುಂಬೈಗೆ ಬಂದೆ. ಅಲ್ಲಿ ನಾನು ಫೈಟ್ ಕಲ್ತೆ, ಡಾನ್ಸ್ ಕಲ್ತೆ, ಎಲ್ಲ ಕಲ್ತೆ. ಆಮೇಲೆ ನನಗೆ ಫಿಲ್ಮಲ್ಲಿ ಅವಕಾಶ ಸಿಕ್ತು. ಮತ್ತೆ ನೀವು ಸಿನಿಮಾ ಕೂಡ ಮಾಡ್ತೀರಾ. ನಿರವ್ವ ರಿಕ್ಷಾವಾಲ ಒಬ್ಬ ಡಾನ್ ಆಗ್ತಾನೆ. ನಿಜ ಹೇಳ್ತಾ ಇದ್ದೀರಾ ನೀವು. ಆಗ ನನಗೆ ಡಾನ್ ಬಗ್ಗೆ ಕೂಡ ಸ್ಕ್ರಿಪ್ಟ್ ಬರ್ತಾ ಇತ್ತು. ಆಮೇಲೆ ನಾನು ಏನು ಅನ್ಕೊಂಡೆ ಅಂದರೆ, ನಾನು ಒಬ್ಬ ನಟ ಅಲ್ವೇ ಅಲ್ಲ. ನಾನು ಅಭಿನಯದಲ್ಲಿ ಯಾವುದೇ ರೀತಿಯ ಕೋರ್ಸ್ ಮಾಡಿಲ್ಲ. ನಾನು ಡಾನ್ ಥರ ಕಾಣಿಸ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ರಿಕ್ಷಾದಲ್ಲಿ ಕೂತ್ಕೊಂಡ್ರೆ ರಿಕ್ಷಾವಾಲ ಥರ ಕಾಣಿಸ್ತೀನಿ. ಮತ್ತೆ ಜನರಿಗೆ ಅನ್ನಿಸ್ತು ನಾನು ರಿಕ್ಷಾವಾಲ ಅಂತ. ಮತ್ತೆ ಆ ಫಿಲ್ಮ್ ಇದೆಯಲ್ಲ, ಅದೇ ಸಿನಿಮಾ ನನ್ನ ಸೂಪರ್ ಸ್ಟಾರ್ ಮಾಡಿಬಿಡ್ತು ಸರ್. ಜನ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅನ್ನೋದಂತೂ ನಿಜಾನೇ. ನಿಮ್ಮ ಸಾಕಷ್ಟು ಸಿನಿಮಾಗಳು ಹಿಟ್ ಆಗಿದೆ. ಮತ್ತೆ ನಾನು ಕೇಳ್ಪಟ್ಟೆ, ಇವತ್ತಿಗೂ ಶೂಟಿಂಗ್ ಆಗ್ಬೇಕಾದ್ರೆ ನೀವು ಇವತ್ತಿಗೂ ತುಂಬಾನೇ ತಮಾಷೆ ಮಾಡ್ತೀರಾ, ಯಾರನ್ನೋ ಮರಕ್ಕೆ ಕಟ್ ಹಾಕ್ಬಿಡ್ತೀರಾ. ಸರ್, ಒತ್ತಾಯ ಇರ್ತಿತ್ತು, ಮಾಡಲೇಬೇಕಿತ್ತು ಸರ್. ಅಂದ್ರೆ ನಾವು ಶೂಟಿಂಗ್ ಸ್ಟೇಜ್ ಮೇಲೆ ಅವನಿಗೆ ಹೊಡೆಯೋದು ಕೂಡ ಒತ್ತಾಯನೇ, ಹಿಡ್ಕೊಳ್ಳೋದು ಒತ್ತಾಯ, ಮತ್ತೆ ಮರ ಕಟ್ ಹಾಕೋದು ಒತ್ತಾಯನೇ. ಸರ್, ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ, ನಾನು ಹೇಳ್ತೀನಿ. ಆಗ ನಿಮ್ಗನ್ಸುತ್ತೆ ನಾನು ಹೊಡೆದಿದ್ದು ಸರಿ ಅಂತ. ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಮತ್ತೆ ಜನರು ತುಂಬಾನೇ ಇರ್ತಾರೆ, ಆದ್ರೆ ಶಾಂತಿನ ನೋಡ್ತಿರ್ತಾರೆ, ಡಿಸ್ಟರ್ಬ್ ಮಾಡೋದಿಲ್ಲ. ಅದರಲ್ಲಿ ಒಬ್ಬ ಇರ್ತಾನೆ, ಅವನು ತೊಂದರೆ ಕೊಡ್ಬೇಕು ಅನ್ಕೊಳ್ತಾನೆ. ಅವನು ಅಚಾನಕ್ ಆಗಿ ಹೇಗ್ ಮಾಡ್ದ ಅಂದ್ರೆ, ಈಗ ನೀವೆಲ್ಲ ನಕ್ಕದ್ರಲ್ಲ, ಹಾಗೆ ಇಡೀ ಪಬ್ಲಿಕ್ ನಕ್ಬಿಡ್ತು. ಮತ್ತೆ ನಾನ್ ಡೈಲಾಗ್ ಹೇಳ್ತಿದ್ದೆ, ನಾನ್ ಕಕಾಬಿಕ್ಕಿ ಆಗೋದೆ. ಮುಂದೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾನ್ ಹೇಳ್ದೆ ಅವನ ಕರ್ಸು ಅಂತ. ಕರ್ಕೊಂಬಂದ್ರು. ನಾನ್ ಕೇಳ್ದೆ, ಆಕ್ಟಿಂಗ್ ಮಾಡ್ತೀಯಾ? ಅವ್ನು ಹೇಳ್ದ, ಮಾಡ್ತೀನಿ ಅಣ್ಣ. ಅದಕ್ಕೆ ನಾನು ಅಷ್ಟೊತ್ತಿಂದ ಹೀಗೆ ಮಾಡ್ತಿದ್ದೆ, ನೀವು ನನ್ನ ಕಡೆ ನೋಡ್ಲೇ ಇಲ್ಲ ಅಂದ. ಆಗ ನಾನು ಹೇಳ್ದೆ, ಬಾಬಾ ಇಲ್ಲಿ. ನಾನು ಹುಡುಗರಿಗೆ ಹೇಳ್ದೆ, ಅವನ ಮರ ಕಟ್ ಹಾಕು ಅಂತ. ನೀವು ಆ ಮರದ ಹತ್ರ ಇರಬೇಕು, ನಾನಿಲ್ಲೆಲ್ಲ ಫೈಟ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮನ್ನ ಬಚಾವ್ ಮಾಡ್ತೀನಿ ಅಂದೆ. ಮರಕ್ಕೆ ಅವನ್ನ ಕಟ್ ಹಾಕಿದ್ವಿ. ನಾವು ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡ್ವಿ. ಅವನಲ್ಲೇ ಆರಾಮಾಗಿದ್ದ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಇವತ್ತು ಭೋಜ್ಪುರಿ ಫಿಲಂ ಇಂಡಸ್ಟ್ರಿಲಿ ನಂಬರ್ 1 ಜಾಗಕ್ಕೆ ಪವನ್ ಸಿಂಗ್ ಮತ್ತು ಕೆಸಾರಿ ಲಾಲ್ ನಡುವೆ ಪೈಪೋಟಿ ನಡೀತಾ ಇದೆ, ಜಗಳನೂ ನಡೀತಾ ಇದೆ. ನೀವು ಯಾರನ್ನ ನಂಬರ್ 1 ಅಂತ ಹೇಳ್ತೀರಾ? ನಾನು ನನ್ನ ಇಬ್ರು ಅಣ್ಣಂದ್ರಿಗೂ ಈ ಮಾತನ್ನ ಹೇಳಿದ್ದೀನಿ. ಅದು ನಂಬರ್ 1, ನಂಬರ್ 2, ನಂಬರ್ 3 ನಿರವ ಹೆಸರಲ್ಲಿ ಬುಕ್ ಆಗಿದೆ ಎಂದೆ. 4 ಮತ್ತೆ 5ನೇ ಸ್ಥಾನಕ್ಕೆ ಅವ್ರು ಹೊಡೆದಾಡಬೇಕು. ನೋಡಿ, ಎಷ್ಟೆಲ್ಲ ಭೋಜ್ಪುರಿ ಸ್ಟಾರ್ಗಳಿದ್ದಾರೆ. ಮನೋಜ್ ತಿವಾರಿ ಇದ್ದಾರೆ, ರವಿ ಕಿಶನ್ ಅವರಿದ್ದಾರೆ, ಪವನ್ ಸಿಂಗ್ ಇದ್ದಾರೆ, ಖೇಸಾರಿ ಲಾಲ್ ಅವರ ಹೆಸರನ್ನ ಇವ್ರು ತಗೊಂಡ್ರು. ಮತ್ತೆ ನೀವಿದ್ದೀರಾ. ಎಲ್ರಿಗಿಂತ ತುಂಬಾ ತಮಾಷೆ ಮಾಡೋರು ಯಾರು? ಪವನ್ ಸಿಂಗ್, ಪವರ್ ಸ್ಟಾರ್. ಅವ್ರು ತುಂಬಾನೇ ಕುಡಿತಾರೆ.
ಅವ್ರು ಹೇಗಿರ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ರೆ ಸರ್, ಗೊತ್ತಿಲ್ಲ ನೀವು ಟೆಲಿಕಾಸ್ಟ್ ಮಾಡ್ತೀರಾ ಅಥವಾ ಕಟ್ ಮಾಡ್ತೀರಾ ಅಂತ. ಅವ್ರು ತುಂಬಾನೇ ಕುಡಿತಾರೆ ಸರ್. 19ರಲ್ಲಿ ನಾನು ಎಲೆಕ್ಷನ್ಗೆ ನಿಂತಿದ್ದೆ ಮತ್ತು ಚುನಾವಣೆ ಪ್ರಯುಕ್ತ ಯಾವತ್ತು ರ್ಯಾಲಿ ಇತ್ತೋ ಆವಾಗ ನಾವು ತಯಾರಿ ಮಾಡ್ಕೊಂಡ್ವಿ. ಪವನ್ ಸಿಂಗ್, ಕಿಸಾರಿ ಲಾಲ್ ಮತ್ತೆ ನೀರವ್ವ 3 ಜನನೂ ಹೋಗೋಣ. ಮತ್ತೆ ನಾವೊಂದು ಹೆಲಿಕಾಪ್ಟರ್ನ ಬುಕ್ ಮಾಡ್ಕೊಂಡ್ವಿ. ಮತ್ತೆ ನಾನು ಹೋಗಿ ಕೂತ್ಕೊಂಡೆ, ಪವನ್ಜಿ ಬಂದು ಕೂತ್ಕೊಂಡ್ರು. ಪವನ್ಜಿ ಹೇಳಿದ್ರು, ಏನ್ ನೋಡ್ತಿದ್ಯಾ ಹಾರ್ಸು? ನಾನು ಹೇಳ್ದೆ ಇನ್ನೊಬ್ರು ಬರ್ಬೇಕು ಅಂದೆ. ಇನ್ನೂ ಯಾರ ಬರೋದು? ಹೈ ಹುಚ್ಚನ ನೀನು? ಅಲ್ಲ ಅಣ್ಣ, ಅವನು ನಮ್ಮ ತಮ್ಮಂತರ ಬರ್ಲಿ ಬಿಡು ಒಂದೇ. ನೋಡೋ, ನಿನ್ನ ಇದೇ ಅಭ್ಯಾಸ ನನಗೆ ಇಷ್ಟ ಆಗೋದಿಲ್ಲ ಅಂದ್ರು. ನಾನೇನೇ ಹೇಳ್ದೆ ಅಂದ್ರೆ, ಅಯ್ಯೋ ಹೋಗ್ಲಿ ಬಿಡಿ, ನಾವು 3 ಜನನು ಹೋಗೋಣ, ಆಗ ಜನರಿಗೆ ಖುಷಿ ಆಗುತ್ತೆ ಎಂದೆ. ಸರಿ ನೀನೇ ಹೋಗಿ ನೋಡ್ಕೊ. ನಾನು ಹೇಳ್ದೆ, ಅಯ್ಯೋ ಏನ್ ಮಾತಾಡ್ತಿದ್ದೀರಾ? ಅಷ್ಟರಲ್ಲಿ ಕಿಸಾರಿ ಅವರು ಬಂದ್ರು. ಅವರು ನಮಸ್ಕಾರ ಹೇಳಿದ್ರು, ನಾನು ನಮಸ್ಕಾರ ಹೇಳ್ದೆ. ಅದಾದ್ಮೇಲೆ ಪವನ್ಜಿ ಅವರು ಹಲೋ. ಆ ಪೈಲಟ್ ಹಿಂದೆ ತಿರುಗಿ ನೋಡ್ದ. ಹೇಳಿ ಸರ್. ಈಗ ಹೆಲಿಕಾಪ್ಟರ್ನ ಪವರ್ ಸ್ಟಾರ್ ಓಡಿಸ್ತಾರೆ. ಕಿಸಾರಿಜಿ ಅವ್ರು ಹೇಳ್ತಾರೆ, ನೋಡು ನೋಡು ಏನ್ ಹೇಳ್ತಿದಾರೆ ಇವರು ಅಂತ. ಅಲ್ಲ, ಇವ್ರು ಓಡಿಸ್ತಾರೆ ಅಂತ ನನಗೆ ಮೊದಲೇ ಹೇಳ್ಬೇಕಿತ್ತು ಅಲ್ವಾ, ನಾನು ಬರ್ತಾನೆ ಇರ್ಲಿಲ್ಲ. ನಾನು ಹೇಳ್ದೆ, ತಡಿ 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 1 ನಿಮಿಷ ತಡಿ, ನಾನು ಮಾತಾಡ್ತೀನಿ ಅಂದೆ. ನಾನು ಕೇಳ್ದೆ ಅವ್ರನ್ನ, ಪವನ್ಜಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ ಎಂದೆ. ಯಾರಿಗೋ ಹೆದರ್ಸ್ತಾ ಇದೀಯಾ? ನನಗೆ ಓಡ್ಸಕ್ ಬರಲ್ಲ ಅನ್ಕೊಂಡ್ಯಾ? ಕಿಸರಾಜಿ ಅವ್ರು ಹೇಳಿದ್ರು, ನಾನು ಹೇಳಿಲ್ವಾ ಅಣ್ಣ, ದಯವಿಟ್ಟು ಇವ್ರನ್ನ ತಡಿ ಅಂದ್ರು. ಹಲೋ ಹಿಂದೆ ಬಾರಪ್ಪ, ಇಲ್ಲಿ ಕೂತ್ಕೋ, ಈಗ ಪವರ್ ಸ್ಟಾರ್ ಹಾರಿಸ್ತಾರೆ. ಆ ಪೈಲಟ್ ಕೂಡ ಗಾಬರಿ ಆಗ್ಬಿಟ್ಟ. ಸರ್ ಇವ್ರು ಏನ್ ಮಾಡ್ತಾ ಇದ್ರೆ, ಕೂರ್ಸಿ ಅವ್ರನ್ನ ಅಂದ. ಕಿಸಾರಿಜಿ ಅವರು ಕೆಳಗಿಳ್ದು ಹೇಳಿದ್ರು, ನಮಸ್ಕಾರ ಸರ್ ನಾನು ಹೊರಡ್ತೀನಿ ಅಂತ ಹೊರಟ್ಬಿಟ್ರು. ಆಮೇಲೆ ಅವ್ರು ಹೇಳ್ತಾರೆ, ಹಲೋ ನಡಿ. ಅವ್ರಿಗೆ ಕುಡಿಯೋದ್ರಲ್ಲಿ ಯಾರು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ, ತುಂಬಾ ಕುಡಿತಾರೆ ಅವರು. ಅದಕ್ಕೆ ಅವ್ರನ್ನ ಚಿಕ್ಕ ವಯಸ್ಸಿನಲ್ಲಿ ಹನುಮಾನ್ ಅಂತ ಕರೀತಾ ಇದ್ರು. ಪವನ್ ಸಿಂಗ್ ಅವ್ರನ್ನ ಇವತ್ತಿಗೂ ಅವ್ರು ಕುಡ್ತಾ ಹಾಗೇ ಇದೆ. ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ರವಿ ಕಿಶನ್ ಅವರು ನಿಮ್ಗೆ ಎಲ್ರಿಗೂ ಹೇಳ್ಕೊಡ್ತಾರಂತೆ ಪ್ರೊಡ್ಯೂಸರ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಎಲ್ರಿಗೂ ಅವರೇನೆ ಗುರುಗಳು. ಅವರು ಯಾವಾಗ್ಲೇ ಸಿಕ್ಕಿದ್ರು ಹೇಳ್ತಾರೆ, ಜೀವನದಲ್ಲಿ ಏನೇ ಆದ್ರೂ ನೀನು ತಲೆ ಕೆಡಿಸ್ಕೋಬಾರ್ದು. ಹರ್ ಹರ್ ಮಹಾದೇವ್. ಏನ್ ನಡೀತಾ ಇದೆ? ಈಗ ಯಾವ ಹೊಸ ಫಿಲ್ಮ್ ಮಾಡ್ತಾ ಇದ್ಯಾ? ಅಲ್ಲ ಅಣ್ಣ, ಅವರು ಹೇಳ್ತಾ ಇದ್ದಾರೆ, ತುಂಬಾ ದುಡ್ಡಿದೆಯಂತೆ, ಇಡೀ ಇಂಡಸ್ಟ್ರಿನೇ ಬದಲಾಯಿಸ್ತಾರಂತೆ. ಸರಿ ಅವನ್ನ ಕಳ್ಸು, ನಾನ್ ಬದಲಾಯಿಸ್ತೀನಿ ಅಂದ್ರು. ಮತ್ತವ್ರು ಹೇಳ್ತಾರೆ, ಏನ್ ಗೊತ್ತಾ, ಇವನ್ ಹತ್ರ ತುಂಬಾ ಮಾಯೆ ಜಾಸ್ತಿ ಆಗಿದೆ, ಇವನ್ಗೆ ಮಾಯೆಯಿಂದ ಮುಕ್ತಿ ಬೇಕು, ಅದಕ್ಕೆ ಇಷ್ಟೊಂದು ದೂರ ಬಂದಿದ್ದಾನೆ. ನೋಡು, ಅವನಾಗ ಎಮ್ಮೆ ಮೇಯಿಸ್ತಾ ಇದ್ದ, ಈಗ ಸಿನಿಮಾ ಮಾಡ್ಬೇಕು ಅವನ್ಗೆ. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಇಲ್ಲ, ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನಾನು ಹೇಳ್ದೆ ಅರ್ಥ ಆಗ್ತಿದೆ ಅಣ್ಣ ಅಂತ. ನೋಡು, ಇವನೀಗ ಬರ್ತಾನೆ, ಏನೋ ಗಲ್ಬಸ್ಕಿ ಮಾಡಿ ಸಿನಿಮಾ ಮಾಡ್ತಾನೆ, ಮತ್ತೆ ನಮ್ಮ ಇಂಡಸ್ಟ್ರಿನ ಹಾಳು ಮಾಡ್ತಾನೆ. ಹಾಗಾಗಿ ಇವನ ಹತ್ರ ಮಾಯೆ ಇದೆಯಲ್ಲ, ಅದನ್ನ ನೀನ್ ತಗೋ, ಮತ್ತೆ ಇವನ್ನ ಮಾಯೆಯಿಂದ ಮುಕ್ತಿ ಮಾಡಿ ಕಳಿಸ್ಬಿಡಿ ಇವನ್ನ ಅಂತ. ನನಗೆ ಜ್ಞಾನ ಅವರಿಂದನೇ ಬಂದಿದ್ದು. ಮತ್ತೊಂದು ಪ್ರಶ್ನೆ ಪಬ್ಲಿಕ್ ಇಂದ ತಗೊಳ್ಳೋಣ. ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಗೆ ಇಷ್ಟ ಆಗಿರೋಂತ ಒಂದು ಹಿಂದಿ ಸಿನಿಮಾ ಸಾಂಗ್ ಹಾಡಿದ್ರೆ ಒಳ್ಳೇದು ಅಂತ. ವಾ, ನೀವು ನನಗೆ ಹಿಂದಿ ಫಿಲ್ಮ್ ಸಾಂಗ್ ಹಾಡಕ್ ಹೇಳಿದ್ದೀರಾ. ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಗರ್ಲ್ ಫ್ರೆಂಡ್ಗೋಸ್ಕರ ಹಾಡ್ತಿದ್ದೆ, ಅದನ್ನೇ ಹಾಡ್ತೀನಿ. ಅವ್ರು ನಿಜವಾಗ್ಲೂ ನಿಮ್ಮಷ್ಟೇ ಸುಂದರವಾಗಿದ್ರು. ನಾನು ಅವ್ರನ್ನ ಯಾವಾಗ್ಲೇ ನೋಡಿದ್ರು ಹೀಗೆ ಹಾಡ್ತಾ ಇದ್ದೆ. तुझे देख के आहें भरता हूँ, तुझे देख के आहें भरता हूँ, लव तुझे लव मैं करता हूँ.
ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ನೀರವ್ ಅವರ ಮೇಲೆ ಪ್ರಶ್ನೆ ಮತ್ತು ಆರೋಪಗಳ ಮತ್ತೊಂದು ಸುತ್ತು. ಪ್ರಪಂಚದಲ್ಲಿ ಯಾರಾದರೂ ನಿಮಗೆ ಒಂದು ವೇಳೆ ಇದನ್ನ ಹೇಳಬೇಕಂದ್ರೆ ನೀನು ಬಿಹಾರಿ ಅವನು, ಭೋಜ್ಪುರಿ ಅವನು, ಆ ಮಾತು ಕೇಳಿ ನೀವು ಯಾವತ್ತೂ ಕೂಡ ನಾಚಿಕೆ ಪಡ್ಕೋಬೇಡಿ. ನೀವು ಇದನ್ನ ಹೇಳಿ, ನಾನು ಕೂಡ ಎಲ್ಲೇ ಹೋದ್ರು ಇದನ್ನೇ ಹೇಳ್ತೀನಿ. चाहे रहिया बॉम्बे दिल्ली, चाहे रहिया मसूरी में, लिखिया पढ़िया कौनो भाषा बतिया भोजपुरी में. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ದಿನೇಶ್ ಲಾಲ್ ಯಾದವ್ ಉರ್ಫ್ ನೀರವ್ ಅವರ ಮೇಲೆ. ಛಟ್ ಪೂಜೆಯ ಸಂದರ್ಭ ಇದು. ದೇಶದ ಎಲ್ಲಾ ಕಡೆ ಉತ್ಸವ ನಡೀತಾ ಇದೆ. ಭೋಜ್ಪುರಿ ಸಿನಿಮಾದ ಸ್ಟಾರ್ ನೀರವ್ ಅವರ ಮೇಲೆ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಫಿಲ್ಮ್ಗಳ ಸೂಪರ್ ಸ್ಟಾರ್ ದಿನೇಶ್ ಲಾಲ್ ಯಾದವ್ ನಿರ್ಹುವಾ ಅವರ ಮೇಲಿರುವ ಆರೋಪವೆಂದರೆ ಇವರು ಅಶ್ಲೀಲತೆಯನ್ನು ಹರಡುತ್ತಾರೆ ಎಂಬುದು. ಈಗ ನೋಡಿ, ನೀವು ಹೇಳ್ತಾ ಇದ್ರಿ ಸಂದರ್ಭ ಬದಲಾಗ್ತಾ ಇದೆ ಅಂತ. ಆದ್ರೆ ನೋಡಿ, ಭೋಜ್ಪುರಿ ಸಿನಿಮಾನ ನೋಡೋರು ಮತ್ತೆ ಮಾತನಾಡೋರು 25 ಕೋಟಿ ಜನ ಇದ್ದಾರೆ ದೇಶದಲ್ಲಿ. ಆದ್ರೆ ನಿಮ್ಮ ಸಿನಿಮಾಗಳನ್ನ ನೋಡ್ಬೇಕಾದ್ರೆ ನಮಗೇನು ಕೇಳಿಸುತ್ತೆ ಅಂತಂದ್ರೆ ಸಯ್ಯ, ಗೋರಿ, ಖಟಿಯಾ, ಚೋಲಿ, ಬ್ಲೌಸ್. ಇದು ನಿಜವಾಗ್ಲೂ ಸರಿಯಾದ ಜಾಗ. ಈ ಸ್ಥಳದಲ್ಲಿ ಈ ಮಾತನ್ನ ಈ ಜಾಗದಲ್ಲಿ ಹೇಳ್ಬೋದು, ಇಡೀ ಪ್ರಪಂಚಕ್ಕೆ ಹೇಳ್ಬೋದು. ತುಂಬಾ ದೊಡ್ಡ ಪಿತೂರಿ ನಡೀತಾ ಇದೆ ಭೋಜ್ಪುರಿನ ಹಾಳು ಮಾಡೋಕೆ. ಅದರ ಹಿಂದೆ ಕಾರಣನೂ ಇದೆ. ನಮ್ಮ ಸಿನಿಮಾಗಳು 1 ಕೋಟಿಲಿ ತಯಾರಾಗುತ್ತೆ. ಬೇರೆ ಸಿನಿಮಾಗಳು 10 ಕೋಟಿ, 20 ಕೋಟಿ, 50 ಕೋಟಿ, 100 ಕೋಟಿಲಿ ಮಾಡ್ತಾರೆ. ಯಾವಾಗ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಆಗ್ತಾರಲ್ಲ ಭೋಜ್ಪುರಿ ಸಿನಿಮಾ, ಆಗ 100 ಕೋಟಿ ಸಿನಿಮಾ ಅಲ್ಲಿ ರಿಲೀಸ್ ಆದಾಗ ಆಗ ಅವ್ರು ಥಿಯೇಟರ್ ಅವ್ರಿಗೆ ಹೇಳ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಕಿ ಅಂತ. ಅವ್ರು ಹೇಳ್ತಾರೆ ಇಲ್ಲ, ನೀರವ್ ಅವ್ರ ಸಿನಿಮಾ ರಿಲೀಸ್ ಆಗಿದೆ ಅಂತ. ಆಗ ಅವ್ರು ಅನ್ಕೊಳ್ತಾರೆ ಇವ್ರು ಎಂಥ ಸಿನಿಮಾ ಮಾಡಿದ್ದಾರೆ, ಅವರಿಂದ ನಮ್ಮ ಇಂಥ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಮಾಡ್ತಿಲ್ಲ, ನೋಡಿ ಅವ್ರನ್ನ ನೋಡೋಣ ಇವರು ಎಂಥ ದೊಡ್ಡ ಸಿನಿಮಾ ಮಾಡಿದ್ದಾರೆ, ಯಾವ ಕ್ವಾಲಿಟಿಲಿ ಸಿನಿಮಾ ಮಾಡಿದ್ದಾರೆ ಅನ್ಕೊಳ್ತಾರೆ. ಇವ್ರನ್ನ ನಾವು ಡಿಗ್ರೇಡ್ ಹೇಗೆ ಮಾಡೋದು? ಡಿಗ್ರೇಡ್ ಮಾಡೋದಕ್ಕೆ ಮೀಡಿಯಾದಲ್ಲಿ, ಪ್ರತಿ ಇಂಟರ್ವ್ಯೂನಲ್ಲಿ, ಪ್ರತಿ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಭೋಜ್ಪುರಿನ ಅಶ್ಲೀಲ ಮಾತುಗಳನ್ನಾಡಿ ಹೇಳಿ ಅದನ್ನ ಈಗ ಹೇಗ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಇಡೀ ದೇಶ ತೀರ್ಮಾನ ಮಾಡ್ಲಿ, ಜನತೆ ತೀರ್ಮಾನ ಮಾಡ್ಲಿ, ಜಡ್ಜ್ ಅವ್ರು ತೀರ್ಮಾನ ಮಾಡ್ಲಿ, ನೀವು ತೀರ್ಮಾನ ಮಾಡಿ, ನೀವು ನಮ್ಮ ಹಾಡ್ ಮೇಲೆ ಆರೋಪ ಮಾಡಿದ್ರೆ ಅದರಲ್ಲಿ ಇರುತ್ತೆ ಸಯ್ಯ. ಹಾಗಿದ್ರೆ ಅವ್ರ ಹಾಡಲ್ಲಿ ಏನಿರುತ್ತೆ? सैया के साथ मड़ैया में. ಅದು ಅಶ್ಲೀಲ ಅಲ್ಲ, ಅದು ಅಶ್ಲೀಲ ಅಲ್ಲ. ಅವ್ರ ಹಾಡುಗಳಲ್ಲಿ ಏನಿರುತ್ತೆ? ನಾವು ಕೇವಲ ನಮ್ಮ ಹಾಡಲ್ಲಿ ಏನ್ ತೋರಿಸಿದ್ವಿ ಅಂದ್ರೆ, ನಮ್ಮ ಹೆಂಡತಿ ಹೋಗೋದಕ್ಕೆ ಅವಳು ತಯಾರಿ ಆಗ್ತಾ ಇದ್ದಾಳೆ. ಅವಳು ಹೇಳ್ತಾಳೆ ನನ್ನ हाथ पहुंचत नहीं खे जाता रूक राजा जी, लगाए दें चोलिया के हुक राजा जी. ಕೈ ಎಟಕ್ಸ್ತಾ ಇಲ್ಲ ಅಂದ್ರೆ ಅವಳಿಗೆ ಸಹಾಯ ಗಂಡ ಅಲ್ದೆ ಬೇರೆ ಯಾರು ಮಾಡ್ತಾರೆ? ಆಗ ಅವಳು ಹೇಳ್ತಾಳೆ ಕೈ ಎಟಕ್ಸ್ತಿಲ್ಲ ಬಾ ಹಾಕು ಅಂತ. ಒಂದ್ ವೇಳೆ ಇದನ್ನ ಅಷ್ಟಿಲ್ಲ ಅಂತ ಹೇಳಿದ್ರೆ ಅವ್ರೇನು ಕೇಳ್ತಾರೆ? चोली के पीछे क्या है, चुनरी के नीचे. ಅಯ್ಯೋ ಅಣ್ಣ, ನಾವು ಭೋಜ್ಪುರಿಲಿ ಕೇವಲ ಹೂಕ್ ಬಗ್ಗೆ ಮಾತಾಡ್ತಿದೀವಿ, ನೀವೇನ್ ಮಾತಾಡ್ತಿದ್ದೀರಾ ಹೇಳಿ. ನೀವು ಭೋಜ್ಪುರಿನಲ್ಲಿ ಏನ್ ಮಾತಾಡ್ತಿರಲ್ಲ ಅದರ ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ ಕೇಳಿ. ಇದು ಭೋಜ್ಪುರಿನಲ್ಲಿದೆ, ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಗೆಳತಿಯ ಮೂರ್ಖತನ ರಾತ್ರಿ 1:30 ಗಂಟೆ. जवानिया का मेल रात 1:30 बजे. ಕಡಿಮೆ ಅಂತ ಹೇಳಿದ್ರು, ಭೋಜ್ಪುರಿನಲ್ಲಿ 1:30 ಗಂಟೆ ಕಡಿಮೆನೇ ಅಲ್ವಾ? ನಮ್ಮೇಲೆ ಯಾರು ಆರೋಪ ಮಾಡ್ತಾರೋ ಅವ್ರೇನು ಹೇಳ್ತಾರೆ? सुबह से लेकर शाम तक, शाम से लेकर सुबह तक, प्यार करो मुझे प्यार करो. ಭೋಜ್ಪುರಿನಲ್ಲಿ 1:30 ಗಂಟೆ ಅಂತ ಹೇಳಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತಲ್ಲ. ಭೋಜ್ಪುರಿನ ಅಶ್ಲೀಲತೆಗೆ ಹೋಲಿಸ್ಬಿಟ್ರಲ್ಲ. ಇಲ್ಲಿ ಸಂಜೆಯಿಂದ ಬೆಳಿಗ್ಗೆ ತನಕ, ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ನಾವು ಅಶ್ಲೀಲನಾ ಅಥವಾ ಅವರಾ? ಆದ್ರೆ ಭೋಜ್ಪುರಿನಲ್ಲಿ ಹೇಳ್ತಾರಲ್ಲ, पलंग पे आजा चाहे तो नीचे तकिया लगा ले.
ಈಗ ನೋಡಿ, ನನ್ಗಿವತ್ತು ಸರಿಯಾದ ವೇದಿಕೆ ಸಿಕ್ಕಿದೆ. ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಭೋಜ್ಪುರಿ ಮಾತಾಡೋರಿದಿರೋ, ಅರ್ಥ ಮಾಡ್ಕೊಳ್ಳೋರಿದಿರೋ ಅವ್ರ ಪರವಾಗಿ ನಾನಿವತ್ತು ಉತ್ತರ ಕೊಡ್ತೀನಿ. ನಾವು ಕೇವಲ ಅಷ್ಟನ್ನೇ ಹೇಳ್ತಿದ್ವಿ, ಅವ್ರು ಹೇಳ್ತಾ ಇದಾರೆ छत पे सोया था बहनोई मैं तन्ने समझ के सो गई मुझको राणा जी माफ करना गलती मारे से हो. ಈಗ ಈ ಪೂರ್ತಿ ಜನತೆಯ ತೀರ್ಮಾನ. ಜಡ್ಜ್ ಅವರು, ನೀವು ಮತ್ತೆ ಇಡೀ ಪ್ರಪಂಚ ತೀರ್ಮಾನ ಮಾಡಿ. ನಾವು ಮಂಚಕ್ಕೆ ಕರೆದ್ವಿ ಅಂದ್ರೆ ನಾವು ಅಶ್ಲೀಲ ಅಂದ್ರೆ, ಮತ್ತೆ ಮಹಡಿ ಕರೆದ್ರಲ್ಲ ಅವ್ರು ಒಳ್ಳೆಯವರ? ಆದ್ರೆ ನೀವು ಬರೀ ಮಂಚಕ್ಕೆ ಕರೀತಾ ಇಲ್ಲ. ನೀವು ಏನ್ ಹೇಳ್ತಾ ಇದ್ದೀರಾ ಅಂದ್ರೆ, सैया छोड़ दो तू खटिया तोड़ देगा रे. ನೋಡಿ, ನಾವೇನು ಹೇಳ್ತಿದೀವಲ್ಲ ಅವರು ಅದನ್ನೇ ಹೇಳ್ತಾ ಇದಾರೆ, ಬೇರೆ ಏನು ಹೇಳ್ತಾ ಆದ್ರೆ ಇಲ್ಲ. ನೀವು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀರಾ. ಇಲ್ಲ ಜಡ್ಜ್ ಅವ್ರೆ, ನಾವು ಜಾಸ್ತಿ ಹೇಳ್ತಾ ಇದೀವ, ಬೇರೆಯವ್ರು ಜಾಸ್ತಿ ಮಾಡ್ತಾ ಇದಾರ? ನೀವೇ ತೀರ್ಮಾನ ಮಾಡ್ಬಿಡಿ. ನೋಡಿ, ಯಾವುದೇ ಭೋಜ್ಪುರಿ ಸಿನಿಮಾದಲ್ಲಿ ಹೀರೋಯಿನ್ನ ಎದೆ ಬಡಿತ ತೋರಿಸೋದಿಲ್ವೋ ಅಲ್ಲಿ ತನಕ ಸಿನಿಮಾ ಪೂರ್ತಿ ಆಗೋದಿಲ್ಲ. ತುಂಬಾ ಸಲ ತೋರಿಸ್ತಾರೆ. ಹಾಗ ನನ್ಗೆ ಅರ್ಥ ಆಯ್ತು ಬಿಡಿ ಸರ್, ಅವರು ಏನ್ ಹೇಳ್ತಾ ಇದಾರೆ ಅಂತ ನನ್ಗೆ ಅರ್ಥ ಆಯ್ತು. ನಮ್ಮ ಹಾಡುಗಳಲ್ಲಿ ಹೇಗಿದೆ ಅಂದ್ರೆ, ಅದು छुवेला त छुवते धड़क जाले छतिया. ಅಲ್ಲ, ಭೋಜ್ಪುರಿನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೊದಲನೇ ಸಾರಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನ ಟಚ್ ಮಾಡಿದಾಗ ಒಂಥರ ಶಾಕ್ ಆಗತ್ತಲ್ಲ, ಹೃದಯ ಧಕ್ ಅಂತ ಅನ್ಬಿಡ್ತಲ್ಲ. ಒಂದ್ ವೇಳೆ ಇದು ಅಷ್ಟಿಲ್ಲ ಅಂದ್ರೆ, ಮತ್ತೆ ಅವ್ರು ಹೇಳ್ತಾರಲ್ಲ ಕಿ सैया ने देखा मुझे ऐसे ಯಾರು ಅಶ್ಲೀಲ? ಇವತ್ತು ಇದು ಇಲ್ಲಿ ತೀರ್ಮಾನ ಆಗ್ಲೇಬೇಕು, ಯಾರು ಅಶ್ಲೀಲ ಅಂತ. ನಾವಾ ಅಥವಾ ಅವ್ರ? ಬೇರೆ ಯಾರೆಲ್ಲ ಮಾಡ್ತಾ ಇದ್ದಾರೋ? ನಾವು ಕೇವಲ ಏನು ಹೇಳ್ತಿದ್ದಾರೆ ಅಂದ್ರೆ, ಅಣ್ಣ ಲವರ್ ಒಂದ್ ವೇಳೆ ಟಚ್ ಮಾಡಿದ್ರೆ ಧಕ್ ಅಂತ ಆಯ್ತು ಅವ್ಳು ಟಚ್ ಮಾಡಿದ್ದಕ್ಕೆ. ಇದು ಯಾವ ಕಡೆಯಿಂದ ಅಶ್ಲೀಲ ಅನಿಸ್ತಾ ಇದೆ? ಅಶ್ಲೀಲ ಯಾವುದು ಅಂದ್ರೆ, ಸಯ್ಯಾನೆ ದೇಖಾ ಮುಜೆ ಐಸೆ ಹೇ. ನನಗನ್ಸುತ್ತೆ ಇವತ್ತು ನಿಮ್ಗೆಲ್ಲ ಗೊತ್ತಾಗುತ್ತೆ ಭೋಜ್ಪುರಿನ ಅಶ್ಲೀಲ ಅಂತ ಬ್ರ್ಯಾಂಡ್ ಮಾಡಿ ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಅಲ್ಲ, ನೀವು ನಿಮ್ಮ ಹೀರೋಯಿನ್ಗೆ ಹೇಳ್ತೀರಾ ನಿನ್ನ लिपस्टिक का स्वाद चखा दे. ಹೆಸರು ಸಿಂಧೂರ, ಆದ್ರೆ ನೆಕ್ಕೋದು ಲಿಪ್ಸ್ಟಿಕ್ನ. ಮಾತ್ ಇಷ್ಟೇ ಸರ್, ನಾನು ಇನ್ನೆಷ್ಟು ಕ್ಲಾರಿಟಿ ಕೊಡ್ಲಿ? ಮತ್ತೆ ನೀವು ಕ್ಲಾರಿಟಿ ಕೇಳ್ದ ಹಾಗೆಲ್ಲ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಮತ್ತೆ ಬೇರೆಯವರೆಲ್ಲ ಬಚಾವಾಗ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಅವರು ಹೇಳ್ತಿದಾರೆ ಅಂದ್ರೆ, ಸರಿ ನೀವು ನನಗೆ ಈಗ ಹೇಳಿ ಏನಂದ್ರೆ ಲಿಪ್ಸ್ಟಿಕ್ನ ಟೇಸ್ಟ್ ಹೇಗಿರುತ್ತೆ ಅಂತ. ಅಂದ್ರೆ ಅದು ಯಾವ ಫ್ಲೇವರ್ ಹೇಳಿ? ಅಂದ್ರೆ ಏನ್ ತಿಳ್ಕೊಬೇಕು ಅಂದ್ರೆ, ಅದು ಮಾವಿನ ಹಣ್ಣಿಂದ ಅಥವಾ ಲೀಚಿ ತರದ್ದ? ಮತ್ತೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ, ಸೀದಾ ಲವರ್ ಬಗ್ಗೆ ಏನೇನೋ ಹೇಳ್ಬಿಟ್ರು. ಪ್ರೇಯಸಿನೇ ಹಿಂದೆ ಇಟ್ರು ಅಶ್ಲೀಲ ಅಲ್ಲ, ನಾವು ಕೇವಲ ಫ್ಲೇವರ್ ಬಗ್ಗೆ ಮಾತಾಡಿದ್ರೆ ಇಲ್ಲ, ಅಶ್ಲೀಲ ನೀವು ಹೇಳೋ ಮಾತು ಸರಿಯಾಗಿದೆ, ಅಲ್ಲೂ ಆಗುತ್ತೆ, ಎದೆ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆದ್ರೆ ಜನ ಹೇಳ್ತಾರೆ ಭೋಜ್ಪುರಿ ಸಿನಿಮಾಯಿಂದ ನಾವು ಕಲ್ತ್ವಿ ಅಂತ. ನೋಡಿ, ಹೀಗೆ ಆಗತ್ತೆ ಅಲ್ವಾ? ಇದು ಎಷ್ಟು ದೊಡ್ಡ ಸುಳ್ಳು. ಮೊದಲು ಹಿಂದಿ ಸಿನಿಮಾ ಆಗ್ತಿತ್ತಾ ಅಥವಾ ಭೋಜ್ಪುರಿದ? ಹಿಂದಿ ಸಿನಿಮಾಗಳನ್ನ ನೋಡಿ, ಹಿಂದಿ ಹೀರೋಗಳನ್ನ ನೋಡಿ ನಾವು ಹೀರೋ ಆಗಿದ್ದೀವಿ. ನಾವು ಗೋವಿಂದಾಜಿ ಅವ್ರನ್ನ ನೋಡಿದ್ವಿ, ನಾವು ಅಕ್ಷಯ್ ಕುಮಾರ್ ಜಿ ಅವ್ರನ್ನ ನೋಡಿದ್ವಿ, ನಾವು ಅವ್ರನ್ನೆಲ್ಲ ನೋಡಿ ಇಲ್ಲಿಗೆ ಬಂದಿದೀವಿ. ನೀವು ನನಗೆ ಹೇಳಿ, ನಿಮ್ದು ಯಾವ್ದಾದ್ರೂ ಒಂದೇ ಒಂದು ಸಿನಿಮಾ ಇದೆಯಾ ಆ ಸಿನಿಮಾದಲ್ಲಿ ಫಸ್ಟ್ ನೈಟ್ ಇಲ್ಲದೆ ಇರುವಂಥದ್ದು? ಬೆಡ್ರೂಮ್, ಪಲ್ಲಂಗ, ಹೊದಿಕೆ ಇದೆಲ್ಲವೂ ಪರ್ಮನೆಂಟ್ ಆಗಿರುತ್ತೆ. ಒಂದು ಸಿನಿಮಾ ಇತ್ತು, ನೀವೆಲ್ಲರೂ ನೋಡೇ ಇರ್ತೀರಾ, ರಾಜ ಹಿಂದೂಸ್ತಾನಿ. ಅದರಲ್ಲಿ ಹೀರೋಯಿನ್ ತಂದ ಕೇಳ್ತಾರೆ ಏನಂದ್ರೆ, ರಾಜ ನಿನ್ ಮದ್ವೆ ಆಗಿದ್ಯಾ? ಆಗ ಅವನು ಹೇಳ್ತಾನೆ, ಇಲ್ಲ ಸಾರ್, ನಾನು ಹುಡುಕೋ ಹುಡುಗಿ ಸಿಕ್ಕಿಲ್ಲ. ನೀವ್ ಯಾವಾಗ್ಲೂ ಕನ್ಸಲ್ಲೇ ಇರ್ತೀರಾ, ನಿಮ್ಮನ್ನ ಮದ್ವೆ ಆಗೋದಕ್ಕೆ ರಾಜ್ಕುಮಾರಿ ಬರ್ತಾಳೆ ಅಂತ. ಅವನು ಹೇಳ್ತಾನೆ, ಬರ್ತಾಳೆ ಸಾರ್, ನಾವು ಕನಸು ಕಾಣೋ ಹುಡುಗಿ ಬಂದೇ ಬರ್ತಾಳೆ ಅಂತ. ಅದು ನೋಡಿದ್ಮೇಲೆ ನಮ್ಗನ್ಸ್ತು, ನಮಗೂ ಕೂಡ ಕನ್ಸಿನ ರಾಣಿ ಸಿಗ್ತಾಳೆ ಅಂತ.
ಆಮೇಲೆ ನಾವು ಸರ್ ನಿರವ್ವ ಹಿಂದೂಸ್ತಾನಿ ಮಾಡಿದ್ವಿ. ಅದರಲ್ಲಿ ನಿರವ್ವ ತನ್ನ ಕನಸಿನ ರಾಣಿನ ಹುಡುಕ್ತಾ ಹೋಗ್ತಾನೆ ಮುಂಬೈಗೆ ಹೋದ್ಮೇಲೆ ತನ್ನ ಕನಸಿನ ರಾಣಿ ಸಿಗ್ತಾಳೆ. ಕನಸಿನ ರಾಣಿನ ಕರ್ಕೊಂಡು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಯ ಕಲ್ಚರ್, ಆ ಭೋಜ್ಪುರಿಯ ಕಲ್ಚರ್ ಹೇಗಿತ್ತು ಅಂದ್ರೆ, ಅವಳು ಸಿಟಿಯ ಹುಡುಗಿಯಾಗಿದ್ಲು, ಹಳ್ಳಿಗೆ ಹೊಂದ್ಕೊಂಡ್ಲು. ಅವ್ರ ಅಪ್ಪ ಬಂದ್ರು ಕೂಡ ಅವ್ರು ಗುರುತಿಡಿಯೋಕ್ಕಾಗ್ಲಿಲ್ಲ, ಇವಳು ನನ್ ಮಗಳೇನಾ ಅಂತ. ಜೀವನ ಪೂರ್ತಿ ಇವಳನ್ನ ಸುಧಾರ್ಸಕ್ಕಾಗ್ಲಿಲ್ಲ. ನೀವ್ ಹೇಗ್ ಸುಧಾರ್ಸಿದ್ರಿ? ಭೋಜ್ಪುರಿಯವರು ಎಂತ ಕೆಲ್ಸ ಆದ್ರೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅಂದೆ. ಆ ಸಿನಿಮಾದಲ್ಲಿ ದೊಡ್ಡ ಕನ್ಸನ್ನ ಹೇಗ್ ಕಾಣ್ಬೇಕು ಅಂತ ಹೇಳ್ಕೊಟ್ವಿ. ಒಂದು ಹಳ್ಳಿಯ ಹುಡುಗ, ತುಂಬಾನೇ ಬಡತನದಲ್ಲಿರೋನು, ಹೇಗೆ ಯೋಚನೆ ಮಾಡಕ್ ಸಾಧ್ಯ ತನ್ನ ಕನಸಿನ ರಾಣಿ ಸಿಗೋವರೆಗೂ ಅವ್ನ್ ಮದ್ವೆ ಆಗಲ್ಲ ಅಂತ. ದೊಡ್ಡದಾಗಿ ಯೋಚಿಸೋದು, ದೊಡ್ಡದಾಗಿ ಕನ್ಸ್ ಕಾಣೋದು, ಅದು ಸಿನಿಮಾ ಕಲಿಸುತ್ತೆ. ಅದಾದ್ಮೇಲೆ ಅದರಲ್ಲಿ ಆಧ್ಯಾತ್ಮ ಕೂಡ ಇದೆ. राह में निकल चला ये राही मंजिल जाने कहां भेटाई, समय से पहले भाग से ज्यादा कुछ ना मिल पाई. ಸಮಯಕ್ಕಿಂತ ಬೇಗ ಹಣೆ ಬರಕ್ಕಿಂತ ಜಾಸ್ತಿ ಏನು ಸಿಗೋಲ್ಲ. ನೀವು ನಿಮ್ಮ ಕೆಲ್ಸನ ಮಾಡ್ತಾ ಹೋಗಿ, ನಿಮ್ಗೆ ಏನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗುತ್ತೆ. ನಿರವ್ವ ಅವರೇ, ನೀವು ತುಂಬಾನೇ ಕಷ್ಟಪಟ್ರಿ ಸಿನಿಮಾಗಳಲ್ಲಿ ವಲ್ಗಾರಿಟಿನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಆದ್ರೆ ನಿಜ ಏನು ಅಂತಂದ್ರೆ, ಭೋಜ್ಪುರಿ ಸಿನಿಮಾಗಳಲ್ಲಿ ಅಶ್ಲೀಲತೆ ಇದೆ. ನೀವೀಗ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಸಭ್ಯತೆ ತರುವಂತ ಪ್ರಯತ್ನ ನೀವು ಮಾಡಬೇಕು. ಸರ್, ಈಗಷ್ಟೇ ಸರ್ ಆರೋಪ ಹೊರಿಸಿದ್ರು ವಲ್ಗ್ಯಾರಿಟಿ ಬಗ್ಗೆ. ನೀವು ಬಾಲಿವುಡ್ ಕಡೆ ಬೆರಳ್ ಮಾಡಿ ತೋರಿಸಿದ್ರಿ. ಇತ್ತೀಚೆಗೆ ಚಿಕ್ಕ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅವರು ಇಂಥ ವರ್ಡಿಂಗ್ಸ್, ಇಂಥ ಸಾಂಗ್ಸ್ನೆಲ್ಲ ನೋಡಿದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಆಗ್ಬೇಕು ಸರ್? ನೀವು ಪ್ರಶ್ನೆ ಕೇಳಿದ್ದು ತುಂಬಾ ಚೆನ್ನಾಗನ್ನಿಸ್ತು. ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾನ್ ಯಾರಿಗೂ ನೀವು ತಪ್ಪು ಅಂತ ಹೇಳಿಲ್ಲ. ಅವ್ರು ತಪ್ಪಾಗಿದ್ರೆ ನಾನೇನ್ ಹೇಳ್ದೆ ಅಂದ್ರೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡಿದ್ರೆ ಅದು ಯಾವುದೇ ಇಂಡಸ್ಟ್ರಿ ಆಗಿರ್ಲಿ, ಅದು ಹಾಗಾಗತ್ತೆ. ಈಗ ನೀವು ಚೂಸ್ ಮಾಡ್ಬೇಕು, ನೀವ್ ಏನ್ ನೋಡ್ಬೇಕು ಅಂತ, ನಿಮ್ ಮಕ್ಕಳಿಗೆ ಏನ್ ತೋರಿಸ್ಬೇಕು ಅಂತ. ಪವನ್ ಸಿಂಗ್ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಏನಂದ್ರೆ, ನಾನು 500ಕ್ಕಿಂತ ಹೆಚ್ಚು ದೇವಿ ಭಜನೆಗಳನ್ನ ಹಾಡಿದ್ದೀನಿ. ಅದನ್ನ ಯಾಕೆ ಕೇಳಲ್ಲ ನೀವು? ಲಾಲಿಪಾಪ್ ಯಾಕೆ ಕೇಳ್ತೀರಾ? ನಾವ್ ಎಲ್ಲಿಗೆ ಹೋದ್ರು, ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು, ಅಲ್ಲಿ ಹಾಡಾಡ್ತಾರೆ. कमरिया हा कमरिया हा कमरिया करेला पालप लॉलीपॉप लागेलू. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಅದು ಎಲ್ಲಾನೂ ಇದೆ ನಿಮ್ಗೆ ಲಭ್ಯ. ನೀವು ಚೂಸ್ ಮಾಡ್ಕೋಬೇಕು ನಿಮಗೇನ್ ಬೇಕು ಅಂತ. ನನ್ಗೂ ಗೊತ್ತಿದೆ ಬಿಹಾರಲ್ಲಿ ಹೇಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅಂತ, ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಆಸ್ ಅ ಬಿಹಾರಿ ನನ್ಗಿದನ್ನ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಏನು ಅಂದ್ರೆ, ಬಿಹಾರಿ ಜನರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅನ್ನೋ ವಿಷಯನ ನೀವೇ ಪ್ರಮೋಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇನ್ಯಾರ್ ಮಾಡ್ತಾರೆ ಸರ್? ನಾನು ಪ್ರಮೋಟ್ ಮಾಡಿದ್ದೀನಿ. ಇವತ್ ನಾನ್ ನಿಮ್ಗೆ ಹೇಳ್ತೀನಿ, ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಗೆ ಒಂದ್ ವೇಳೆ ಇದನ್ನ ಹೇಳ್ಬೇಕನ್ಕೊಂಡ್ರೆ, ಅದು ನೀವು ಬಿಹಾರಿ ಆಗಿದ್ದೀರಾ, ನೀವ್ ಭೋಜ್ಪುರಿಯವರು, ಈ ಮಾತಿಂದ ನೀವ್ ಯಾವತ್ತೂ ನಾಚಿಕೆ ಪಡ್ಕೋಬೇಡಿ. ನೀವು ಇದನ್ ಹೇಳಿ, ನೀವ್ ನೋಡ್ಬೇಕಾ? ನಮ್ ಕಡೆ ಹೋಗಿ ನೋಡಿ, ನಾನಾಗ್ಲೇ ಮಾಡಿದ್ದೀನಿ. ನೀವ್ ನೋಡ್ಬೇಕಾ? ಆಲ್ರೆಡಿ ಇದೆ ಅದು. ಒಂದ್ ವೇಳೆ ಅದು ಹಿಂದಿಲಾಗಿದ್ರೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ತಿತ್ತು. ಅದರಲ್ಲಿ ಒಂದು ಹಾಡಿದೆ, ಮರೂನ್ ಕಲರ್ ಸಿಡಿಯಾ, ಅದು ಇಡೀ ಪೃಥ್ವಿನಲ್ಲೇ ಟ್ರೆಂಡ್ ಆಗ್ತಾ ಇದೆ. ನೀವದನ್ನ ನೋಡಿರ್ತೀರಾ. ನೀವು ಅವ್ರಿಗೆ ಹೇಳಿ, ಅದು ಹಾಗಲ್ಲ. ಅವ್ರು ಕಷ್ಟಪಟ್ಟು ತುಂಬಾ ಪ್ರಯತ್ನ ಪಡ್ತಿರ್ತಾರೆ ನಿಮ್ಮನ್ನ ಕೆಳಗಡೆ ತಳ್ಳಬೇಕು ಅಂತ. ಆದ್ರೆ ನೀವು ಗರ್ವದಿಂದ ಹೇಳಿ, ನಾನ್ ಹೇಳ್ತೀನಿ, ಎಲ್ಲೇ ಹೋದ್ರು ಕೂಡ, चाहे रहिया बॉम्बे दिल्ली, चाहे रहिया मसूरी में, लिखिया पढ़िया कोनो भाषा बतिया भोजपुरी में. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ನಿರವ್ವ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅವ್ರು ಏನು ಉತ್ತರ ಕೊಟ್ಟರು ಅದನ್ನ ಕೇಳಿಸ್ಕೊಳ್ಳಿ. ನಿರವ್ವ ಜೊತೆ ಅಫೇರ್, ಇದಕ್ಕಿಂತ ಒಳ್ಳೆ ವಿಚಾರ ಬೇರೆ ಏನಿದೆ? ಮತ್ತೆ ಅವ್ರು ಹೇಳ್ತಾರೆ, ಇಂಥ ಒಳ್ಳೆ ಸಂಗಾತಿ ಸಿಕ್ಕಿಬಿಟ್ರೆ ಆಗ ಇವರನ್ನ ಮದುವೆ ಆಗೋದು ಒಂದೇ, ಗಂಗೆಯಲ್ಲಿ ಮುಳುಗೋದು ಒಂದೇ. ವೆಲ್ಕಮ್ ಬ್ಯಾಕ್. ಈಗ ಛಟ್ನ ಪೂಜೆ ಎಲ್ಲ ಕಡೆ ಆಚರಿಸಲಾಗ್ತಾ ಇದೆ. ಇಡೀ ಪೂರ್ವಾಂಚಲದಲ್ಲೇ ವಿಜೃಂಭಣೆಯಿಂದ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಅತಿಥಿಯಾಗಿರೋರು ನಿರವ್ವ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಫಿಲ್ಮ್ಗಳ ಸೂಪರ್ ಸ್ಟಾರ್ ದಿನೇಶ್ ಲಾಲ್ ಯಾದವ್ ನಿರ್ಹುವ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ದೊಡ್ಡ ಫ್ಲರ್ಟ್ ಎಂಬುದು. ನೋಡಿ, ನೀವು ಇಲ್ಲೇ ಪ್ರೂವ್ ಮಾಡಿಬಿಟ್ರಿ ನಿಮ್ಮ ಹೃದಯ ಎಷ್ಟು ಫೇಕ್ ಅಂತ.
ಹಳ್ಳಿಲಿ ಹುಡುಗಿಗೋಸ್ಕರ ಹಾಡು ಹಾಡ್ತಾ ಇದ್ರಿ, ಮನೆಯಲ್ಲಿ ಗೋಡೆನಲ್ಲಿ ಕರಿಷ್ಮಾ ಪೋಸ್ಟರ್ ಹಾಕಿದ್ರಿ. ಮತ್ತೆ ನೀವು ಯಾವಾಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರಲ್ಲ, ಅಲ್ಲೂ ಕೂಡ ನಿಮ್ಮ ರೆಪ್ಯುಟೇಷನ್ ಇದೇ ಇತ್ತು. ನನಗೇನ್ ಅನ್ಸುತ್ತೆ ಅಂದ್ರೆ ಜವಾನಿನೇ ಅಲ್ಲ, ಅವ್ರಿಗೊಂದು ಕಥೆ ಇಲ್ಲ ಅಂದ್ರೆ. ಅಣ್ಣ, ಇವತ್ ನನ್ಗೆ ಜೀವನ ಸಿಕ್ಕಿದೆ, ನಾಳೆ ಇದ್ ಮತ್ತೆ ಸಿಗುತ್ತೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನನಗೆ ಮೇಲ್ ಹೋದ್ಮೇಲೆ ದೇವ್ರು ಇದನ್ನ ಹೇಳ್ಬೇಕು ಅಂತ ಬಯಸೋದಿಲ್ಲ. ನೋಡೋ, ನಿನಗೆಲ್ಲ ಕೊಟ್ಟಿದ್ದೆ, ಆದ್ರೆ ನೀನು ಹಾಗೆ ಮೇಲ್ ಬಂದ್ಬಿಟ್ಟೆ. ಹಾಗಾಗಿ ನಾನು ಯಾವುದೇ ಅವಕಾಶ ಕಳ್ಕೊಳ್ಳೋದಿಲ್ಲ. ನಾನು ಕೂಡ ಅವಕಾಶನ ತಪ್ಪಿಸ್ಕೊಳ್ಳಲ್ಲ. ಒಂದು ಮಾತನ್ನ ಕೇಳೇ ಬಿಡ್ತೀನಿ. ಆಮ್ರಪಾಲಿ ಜೊತೆ ನಿಮ್ಮ ಸಂಬಂಧ ಏನು? ಅದು ಏನು ಅಂದ್ರೆ, ನಮ್ಮ ವಿಮರ್ಶಕರಿದ್ದಾರೆ, ಈ ರೂಮರ್ಸ್ ಅವರೇ ಹರಡಿಸೋದು. ಮುಂಚೆ ಎಲ್ಲ ಏನಂದ್ರೆ, ಪಾಕಿಜಿ ಅವ್ರ ಜೊತೆ ನಾನು ಸಿನಿಮಾ ಮಾಡ್ತಿದ್ದೆ, ಮತ್ತೆ ಬೇರೆ ಸ್ಟೇಟ್ಸ್ಗೆ ಹೋಗ್ತಿದ್ದೆ. ಆಗ ಆಡಿಯನ್ಸ್ ಹೇಳ್ತಿದ್ರು, ಏ ಅಣ್ಣ, ನಿಮ್ ಬಹುಜನ ಕರಿ ಅಂತ. ಆಗ ನಾನು ಹೇಳ್ತಿದ್ದೆ, ಅಯ್ಯೋ ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ, ನಿಮಗ್ ಗೊತ್ತಿದೆ ಅಲ್ವಾ, ಅವ್ರಿಗೆ ಹಾಗೆ ಹೇಳೋದ್ರಿಂದ ಖುಷಿ ಅಂದ್ರೆ ಹೇಳಲಿ ಬಿಡು. ಆಮೇಲೆ ನಾನು ಆಮ್ರಪಾಲ್ಜಿ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೆ. ನಾನು ಆಜಮ್ಗಢ್ಗೆ ಹೋದಾಗ ನಾನು ಚುನಾವಣೆ ಪ್ರಚಾರದಲ್ಲಿದ್ದೀನಿ. ಆಗ ಜನರು ಹೇಳ್ತಾರೆ, ದಿನೇಶ್ ಪಾಲ್ ಯಾದವ್ ಜಿಂದಾಬಾದ್, ಆಮ್ರಪಾಲಿ ಅತ್ಗೆ ಜಿಂದಾಬಾದ್. ನಾನು ಹೇಳ್ತೀನಿ, ಅಯ್ಯೋ ಅಣ್ಣ, ಯಾಕೆ ಇನ್ನೊಬ್ರು ಜೀವನನ ಹಾಳು ಮಾಡ್ತೀರಾ ಅಂತ. ನನಗ್ ಮದುವೆ ಆಗಿದೆ, 2 ಮಕ್ಳಿದಾವೆ, ಎಷ್ಟು ಸುಂದರವಾದ ಹೀರೋಯಿನ್ನು. ಅವರು ಒಂದ್ ವೇಳೆ ಮದುವೆ ಆದ್ರೆ ಅವರು ಎಂತ ದೊಡ್ಡ ವ್ಯಕ್ತಿನ ಮದುವೆ ಆಗ್ಬಹುದು. ಅವ್ರ ಮನ್ಸಿಗೆ ಹಿಡಿದವ್ರನ್ನ ಬಲವಂತವಾಗಿ ಅತ್ಗೆ ಯಾಕೆ ಮಾಡ್ತಿದ್ರ ಅವ್ರನ್ನ? ಆದ್ರೆ ಏನ್ ಮಾಡೋದು ಸರ್, ನಾವು ಯಾರ ಜೊತೆ ಸಿನಿಮಾ ಮಾಡಿದ್ರು ಅವ್ರನ್ನ ಕೇಳಿದ್ರು. ನಿರವ್ವ ಜೊತೆ ನಿಮ್ಮ ಗೆಳೆತನ ಏನಿದೆ? ನಿಮ್ಮ ರಿಲೇಷನ್ ಏನು? ನಿಮ್ಮಿಬ್ರ ಮದ್ವೆ ಆಗಿದ್ಯಾ? ಅವ್ರು ಏನ್ ಉತ್ತರ ಕೊಟ್ರೋ ಅದನ್ನ ಕೇಳಿಸ್ಕೊಳ್ಳಿ. ನಿರವ್ವ ಜೊತೆ ಅಫೇರ್, ಇದಕ್ಕಿಂತ ಒಳ್ಳೆ ವಿಚಾರ ಬೇರೆ ಏನಿದೆ? ಮತ್ತೆ ಅವ್ರು ಹೇಳ್ತಾರೆ, ಇಂಥ ಒಳ್ಳೆ ಸಂಗಾತಿ ಸಿಕ್ಕಿಬಿಟ್ರೆ ಆಗ ಇವರನ್ನ ಮದುವೆ ಆಗೋದು ಒಂದೇ, ಗಂಗೆಲಿ ಮುಳುಗೋದು ಒಂದೇ. ಸರ್, ಇವತ್ತು ನಾವು ಈ ಅದಾಲತಲ್ಲಿ ಕೂತಿದ್ದೀವಿ, ಜಡ್ಜ್ ಸಾಹೇಬ್ರು ಇದ್ದಾರೆ. ನೀವು ಒಂದು ಕಾನೂನ್ನ ತಂದ್ಬಿಡಿ, ಒಬ್ರು ಹೆಂಡತಿ 2 ಮಕ್ಳಿದ್ರು ಕೂಡ ಮದ್ವೆ ಆಗ್ಬೋದು ಅಂತ ಹೇಳಿ ನಾನು ಆಗ ಮದ್ವೆ ಆಗ್ಬಿಡ್ತೀನಿ. ಪ್ರತಿ ದಿವಸ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಮದುವೆ ಫೋಟೋಗಳನ್ನ ಪೋಸ್ಟ್ ಮಾಡಲಾಗತ್ತೆ. ಕೆಲವೊಂದು ಫೋಟೋಗಳನ್ನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಅದನ್ನ ಪ್ರೂಫ್ ತರ. ಮತ್ತೆ ಇದನ್ನ ತೋರಿಸೋ ಮೂಲಕ ನೀವು ಜನರ ಮನಸ್ಸಲ್ಲಿ ಅತ್ಗೆ ಯಾರು ಅಂತ ಬಿಂಬಿಸ್ತಾ ಇದ್ದೀರಾ. ಪ್ರತಿ ದಿವಸ ಜನರಿಗೆ ಅನ್ನಿಸ್ತಾ ಇದೆ ನೀವು ಆಮ್ರಪಾಲಿ ಜೊತೆ ಮದುವೆ ಆಗ್ತಾ ಇದ್ದೀರಾ ಅಂತ. ಪ್ರತಿ ಸಿನಿಮಾದಲ್ಲೂ ಮದ್ವೆ ಆಗ್ಬೇಕು, ಏನ್ ಮಾಡೋದು? ಈ ವಿಷಯದಲ್ಲಿ ನಮ್ಮ ತಾಯಿಯವ್ರಿಗೂ ಕೂಡ ತುಂಬಾ ಕೋಪ ಇದೆ. ನಾನು ಹಳ್ಳಿಗೆ ಹೋದಾಗಲೆಲ್ಲ ಮೊದಲು ಕರೀತಾರೆ, ಬಾಯಿಲಿ ಹೇಳು, ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂದ್ರೆ, ಇಲ್ಲ ಬಾಯಿಲಿ ಹತ್ರ ಕೂರಿಸ್ಕೊಂಡು ಹಿಡ್ಕೊಂಡ್ಬಿಡ್ತಾರೆ ನನ್ನ, ಓಡೋದಕ್ ಬಿಡೋದಿಲ್ಲ. ಮತ್ ಕೇಳ್ತಾರೆ, ಒಂದ್ ಮಾತು ಹೇಳು, ಅವಳ ಜೊತೆ ನಿನ್ ಮದ್ವೆ ಒಂದ್ಸಾರಿ ಆದ್ಮೇಲೆ ಇನ್ನೊಂದ್ ಸಿನಿಮಾದಲ್ಲಿ ಅದಕ್ಕೋಸ್ಕರನೇ ಜಗಳ ಯಾಕೆ ಆಡ್ತೀಯಾ? ಒಂದ್ಸಾರಿ ಇಲ್ಲಿಂದ ರಕ್ತ ಬರುತ್ತೆ, ಒಂದ್ಸಾರಿ ಇಲ್ಲಿಂದ ಬುಲೆಟ್ ಬೀಳುತ್ತೆ, ಇನ್ನೇನೋ ಆಗೋಗುತ್ತೆ. ಚಿಕ್ಕ ವಯಸ್ಸಿಂದ ನಿನ್ನ ಎಷ್ಟು ಕಷ್ಟಪಟ್ಟು ಸಾಕಿದೀವಿ ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ಆಗ ನಾನು ಹೇಳ್ತೀನಿ, ಅಲ್ಲ ಅಮ್ಮ, ಅದೆಲ್ಲ ಸುಮ್ನೆ ಅಂದ್ರೆ ಒಂದ್ಸಾರಿ ಸರಿ, ಆದ್ರೆ ನೀನ್ ಪದೇ ಪದೇ ಯಾಕೆ ಮಾಡ್ತೀಯಾ? ಆಗ ನಾನು ಹೇಳ್ದೆ, ಸರಿ ಅಮ್ಮ, ಮುಂದಿನ ಸಿನಿಮಾಗಳಲ್ಲಿ ಮದ್ವೆ ಅಂತೂ ಇಡಬೇಡಿ, ಬೇರೆ ಎಲ್ಲಾನು ಇಡಿ ಅಂತ ಹೇಳ್ತೀನಿ ಅಂದೆ. ಪ್ರತಿ ಸಿನಿಮಾಗಳಲ್ಲೂ ಮದುವೆ ಆಗುತ್ತೆ ಅನ್ನೋದು ನಿಜ, ಮತ್ತೆ ಈ ಫೋಟೋಗಳೆಲ್ಲ ಸಿನಿಮಾದು ಅನ್ನೋದು ನಿಜ. ಆದ್ರೆ ನೀವು ಅಯೋಧ್ಯೆಗೆ ಹೋಗಿ ಅಲ್ಲಿ ರಾಮನನ್ನ ದರ್ಶನ ಮಾಡೋದಿಕ್ ಹೋಗಿ ಅಲ್ಲಿ ನಿಮ್ ಜೊತೆಗೆ ಅವರೇ ಇರ್ತಾರೆ. ಈಗ ಏನಾಗತ್ತೆ ಅಂದ್ರೆ, ಅಂದ್ಕೊಳ್ಳಿ ನಾನೀಗ ಯಾವ್ದೋ ಹೀರೋಯಿನ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ, ಯಾವ್ದೋ ಶೋಗ್ ಹೋಗಿದ್ದೀನಿ ಒಂದು ಹೀರೋಯಿನ್ ಜೊತೆ ಅಂತ. ಅದು ಒಂದು ಧಾರ್ಮಿಕವಾದ ಸ್ಥಳ ಆಗಿರುತ್ತೆ. ನಾವು ಹೋಗ್ತಿದೀವಿ ಅಂದ್ರೆ ಹೀರೋಯಿನ್ ಕೇಳ್ತಾರೆ, ನೀವು ಹೋಗ್ತಿದ್ದೀರಾ ಅಂದ್ರೆ ನಾನು ಬರ್ತೀನಿ ಅಂತ. ಆಗ ನಾನ್ ಯಾಕೆ ಹೇಳಿ ರಾಮ್ಲಲ್ಲಾನ ನಾನು ಒಬ್ನೇ ದರ್ಶನ ಮಾಡ್ಲಿ, ನೀವು ಬರಬೇಡಿ ಅಂತ. ಅವರೂ ಜೊತೆಲಿ ಬರ್ತಾರೆ ಸಿನಿಮಾ ವಿಚಾರದಲ್ಲಿ. ಆಗ ನಾವು ಎಲ್ರ ಕಣ್ಗೂ ಒಟ್ಟಿಗೆ ಕಾಣಿಸ್ಕೊಳ್ತೀವಿ. ಅಷ್ಟೊಂದು ಇನ್ನೋಸೆಂಟ್ ಅಂತೂ ಅಲ್ಲ ನೀವು. ಒಂದು ಇನ್ಸಿಡೆಂಟ್ ಬಗ್ಗೆ ನಾನೊಂದು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿದ್ದೆ.
ರಾಮ್ ಭದ್ರಾಚಾರಿ ಅವರು ತುಂಬಾ ದೊಡ್ಡ ಸನ್ಯಾಸಿ. ಅವರನ್ನ ನೀವು ಭೇಟಿ ಮಾಡಕ್ ಹೋಗ್ತೀರಾ? ಅವರು ಆಮ್ರಪಾಲಿನ ನೋಡಿ ಕೇಳ್ತಾರೆ, ಈಕೆ ನಿಮ್ಮ ತಂಗಿನ ಅಂತ. ಅಲ್ಲ, ಮತ್ತೆ ನೀವು ಅದೇನಾಯ್ತು? ಹೇಳ್ತೀರಿ ಈಕೆ ನನ್ನ ಅರ್ಧಾಂಗಿನಿ ಆಗಿದ್ದಾಳೆ ಅಂತ. ಹೇಳ್ತೀನಿ, ಅದ್ರ ಹಿಂದೆ ಕಾರಣ ಇದೆ. ನಾವು ಹೋಗಿದ್ದು ಬಾಬಾ ದರ್ಶನಕ್ಕೋಸ್ಕರ. ಆಗ ಬಾಬಾ ನಾನು ಹೋಗ್ತಿದ್ದ ಹಾಗೇನೆ, ನೀರವ್ವ ಬಂದ ನೋಡು, ಬಾಯಿಲಿ. ನಾನು ಹೋದೆ, ಪಾದಕ್ಕೆ ನಮಸ್ಕಾರ ಮಾಡ್ದೆ. ಬಾಬಾ ನನ್ಗೆ ತಮಾಷೆ ಮಾಡಕ್ ಶುರು ಮಾಡಿದ್ರು. ಕೇಳಿದ್ರು, ಇವಳು ನಿನ್ ತಂಗಿನ ಅಂತ. ಆಗ ನಾನು ಬಾಬಾ ಅವ್ರಿಗೆ ತಮಾಷೆ ಮಾಡ್ದೆ, ಇಲ್ಲ ನನ್ನ ಅರ್ಧಾಗಿನಿ ಇವಳು ಅಂತ. ಒಂದ್ ವೇಳೆ ಅವ್ರು ನನ್ನ ಗುರುಗಳು, ಅವರು ಎಲ್ಲಾನು ನೋಡ್ತಾರೆ. ಅವರು ಇಲ್ಲಿವರೆಗೂ ನೋಡಿರೋದೆಲ್ಲ ಅವರು ಭಗವಾನ್ ರಾಮನ್ನು ಕೂಡ ನೋಡಿದ್ದಾರೆ. 35 ಸಿನಿಮಾಗಳಲ್ಲಿ ನನ್ನ ಹೀರೋಯಿನ್ ಆಗಿದ್ದಾರೆ, ನನ್ನ ಹೆಂಡತಿ ಆಗಿದ್ದಾರೆ. ನೋಡೇ ಇರ್ತಾರಲ್ವಾ? ಒಂದು ಸಿನಿಮಾದಲ್ಲೂ ತಂಗಿ ಆಗಿಲ್ಲ, ಆದ್ರೂ ಹೇಳ್ತಾರೆ ತಂಗಿ ಅಂತ. ಜಡ್ ಸಾಹೇಬ್ರು ನಿಮ್ಗೇನೋ ಹೇಳ್ಬೇಕು ಅಂತಿದ್ದಾರೆ. ಆದೇಶ ಕೊಡಿ. ಹೇಗೂ ಈಗ ಸಂಗೀತದ ಬೇಡಿಕೆ ಬಂದಿದೆ ಅಂದಮೇಲೆ ನಾನು ಕೂಡ ನಿಮ್ಮನ್ನು ಕೇಳ್ಕೊತೀನಿ. ಯಾವ ಹಾಡಿಂದ ನಿಮಗೆ ಒಂದು ಪಬ್ಲಿಸಿಟಿ ಸಿಕ್ತೋ ಅದನ್ನ ನೀವು ಹಾಡಿದ್ರಿ. ಆದ್ರೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೀನಿ, ನಿಮ್ಮನ್ನ ಮಾಡೆಲ್ ಆಗಿ ಇಟ್ಕೊಂಡು ಎಷ್ಟೋ ಜನ ಹಾಡು ಹೇಳ್ತಾರೆ. ಆ ಥರದೊಂದು ಪಾರಂಪರಿಕ ಹಾಡನ್ನ ಕೇಳಿಸ್ತೀರಾ? ಒಂದು ಹಾಡನ್ನ ನಾನು ಆಗ ಹಾಡಿದ್ದೆ. इलाहाबाद से मैं हमार पतोह कैले बा, अजब से आइल बाई घरवा में कोह कैले बा. ಹಾಗಾಗಿ ಅದಕ್ಕೆ ಉತ್ತರನೂ ಇತ್ತು. कि एही तरह पेच हमार धैले रहलू तू, उहे करेले पतोहिया जवन कैले रहलू तू. ಅದು ಆಗಿನ ಸಮಯ ಆಗಿತ್ತು. ಈಗ ನಾನು ಯಾವಾಗ್ಲೇ ಹಳ್ಳಿಗೆ ಹೋದ್ರು ಎಲ್ರನ್ನೂ ಭೇಟಿ ಆಗ್ತೀನಿ, ಅಕ್ಕ ತಂಗಿರ್ನ ಭೇಟಿ ಆಗ್ತೀನಿ. ಅವ್ರು ಹೇಳ್ತಾರೆ, ಓದಿರೋ ಹೆಣ್ಮಗು ಬೇಡ ನಮ್ಗೆ ಅಂತ ಹೇಳ್ತಾ ಇರ್ತಾರೆ. ಅವ್ರನ್ನ ಮದ್ವೆ ಮಾಡ್ಕೊಂಬಂದ್ರೆ ಅಡ್ಗೆ ಮಾಡಲ್ಲ, ಅದ್ ಮಾಡಲ್ಲ, ಇದ್ ಮಾಡಲ್ಲ ಅಂತ ಕಿರಿಕ್ ಮಾಡ್ತಾರೆ ಅಂತಾರೆ. ಓದಿರೋ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಏನೋ ಹೊಂದ್ಕೊಳ್ತಿರ್ಲಿಲ್ಲ. ಈಗ ಎಲ್ಲಾ ವಿಚಾರಗಳು ಬದಲಾಗಿದೆ. ಈಗ ಅಲ್ಲಿ ಮಹಿಳಾ ರಕ್ಷಣೆನೂ ಬಂದಿದೆ. ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, कि बेटा के जैसे पतोहियों के पढ़ावल जाई हो, बेटा के जैसे पतोहियों के पढ़ावल जाई हो, अब तो लोकसभा पतोहियों के लड़ावल जाई हो. ನಂದೇನು ಕ್ವೆಶ್ಚನ್ ಇಲ್ಲ, ಆದ್ರೆ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಅತಿಥಿಗಳ ಜೊತೆಗೆ, ಮಾಲಿನಿ ಅವಸ್ಥಿ ಅವ್ರ ಜೊತೆಗೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಭೋಜ್ಪುರಿಯಲ್ಲಿ ಅವರು ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಕೊಟ್ಟಿದ್ದಾರೆ. ಮತ್ತೆ ಈಗ ಹಬ್ಬದ ಸಮಯ ಕೂಡ, ನೀವು ನಮಗೋಸ್ಕರ ಒಂದು ಹಾಡು ಹಾಡೋಂಗಿದ್ರೆ ತುಂಬಾ ಖುಷಿ ಆಗುತ್ತೆ. ವಾ ವಾ ಈಗ ಮಾಲಿನಿಯವರೇ, ಜನತೆಯಿಂದ ಒಂದು ಡಿಮ್ಯಾಂಡ್ ಇದೆ, ಜನತೆಯೇ ಜನಾರ್ದನ. ಅಮ್ಮನವ್ರ ಮೇಲೆ ಹಾಡು ಅಂತಂದ್ರೆ ನಿಮ್ ಕಡೆಯಿಂದ ಬಂದಿದೆ. ಖಂಡಿತವಾಗ್ಲೂ ಆ ದೇವಿಗೆ ಪ್ರಣಾಮಗಳನ್ನ ಮಾಡ್ತಾ ನಾನು ಹಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮಲ್ಲಿ ಆ ತಾಯಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಶ್ರದ್ಧೆ ಶಾರದಾ ಅವರು ಇವತ್ತು ಇಲ್ಲ, ನಾನು ಮೊದಲು ಅವರಿಗೆ ಪ್ರಣಾಮಗಳನ್ನ ಮಾಡ್ತೀನಿ. ಮತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಕೇಳಿಸ್ಕೊಳ್ಳಿ. हरि का चही बांस के बहंगिया, बहंगी लचकत जाए, बहंगी लचकत जाए. हरि का चही बांस के बहंगिया, बहंगी लचकत जाए, बहंगी लचकत जाए. अरे होई ना बलम जी का गरिया, अरे होई ना बलम जी का गरिया, बहंगी घाटे पहुँचाए, बहंगी घाटे पहुँचाए. तू हरी जे बानी छठी मैया, अरे तू हरी जे पानी छठी मैया, बहंगी उनका के जाए, बहंगी घाटे पहुँचाए, बहंगी लचकत जाए.
ನನಗನ್ನಿಸ್ತಾ ಇದೆ ಇಷ್ಟು ಸುಂದರವಾದ ಗೀತೆನ ಕೇಳಿದ್ಮೇಲೆ ಒಂದು ಬ್ರೇಕ್ ತಗೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತಿದೆ. ಒಂದು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ನಿರವ್ವ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಹಿಂದೂಸ್ತಾನದಲ್ಲಿ ಯಾರೆಲ್ಲ ದಿಗ್ಗಜರು, ಸೆಲೆಬ್ರಿಟಿಗಳಿರ್ತಾರೋ, ರಾಜಕಾರಣಿಗಳಿರ್ತಾರೋ ಅವರೆಲ್ಲ ಇಲ್ಲಿ ಕೂತ್ಕೊಂಡಿರ್ತಾರೆ. ಸರ್ ಅವರು ನನಗೆ ಇವತ್ತು ಎಂಥ ಸೌಭಾಗ್ಯ ಕೊಟ್ಟಿದ್ದಾರೆ ಅಂದರೆ ಇದಕ್ಕಿಂತ ಖುಷಿ ನನಗೇನಿದೆ ಹೇಳಿ. ಛಟ್ ಪೂಜೆಯ ಸಂದರ್ಭದಲ್ಲಿ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಅತಿಥಿಯಾಗಿರೋರು ಪೂರ್ವಾಂಚಲದ ದೊಡ್ಡ ಸ್ಟಾರ್, ಭೋಜ್ಪುರಿ ಸಿನಿಮಾಗಳ ನಾಯಕ ನಿರವ್ವ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಫಿಲ್ಮ್ಗಳ ಸೂಪರ್ ಸ್ಟಾರ್ ದಿನೇಶ್ ಲಾಲ್ ಯಾದವ್ ನಿರ್ಹುವಾ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೆ ಫಿಟ್ ಅಲ್ಲ ಎಂಬುದು. ನೋಡಿ, ನೀವು ರಾಜಕೀಯಕ್ಕೆ ಪ್ರವೇಶ ಪಡ್ಕೊಳ್ವಾಗ ಅಮಿತಾಬ್ ಬಚ್ಚನ್ ಅವರು ನಿಮ್ಗೊಂದು ಮಾತು ಹೇಳಿದ್ರು. ಅವರು ರಾಜಕೀಯಕ್ಕೆ ಬಂದು ಅನುಭವನ ಪಡ್ಕೊಂಡಿದ್ರು. ಅವರು ಹೇಳಿದ್ರು ಈ ದಾರಿಗೆ ನೀನು ಬರಬೇಡ, ಆದರೆ ನೀವು ಮಾತು ಕೇಳಲಿಲ್ಲ. ಆ ಮಾತು ಸರಿ ಇದೆ ಸರ್. ಆದರೆ ನನಗೇನನ್ಸುತ್ತೆ ಅಂದರೆ, ಸರ್ ನನಗೆ ಮೊದಲು ಹೇಳಿದಾಗ ಅವರು ಈ ವಿಷಯನ ಯೋಚನೆ ಮಾಡಿ ನನಗೆ ಹೇಳಿರ್ತಾರೆ. ಒಬ್ಬ ಸೆಲೆಬ್ರಿಟಿ ಇರ್ತಾನೆ, ಅವನು ತುಂಬಾ ಆರಾಮಾಗಿರ್ತಾನೆ, ಅವನಿಗೆ ತುಂಬ ಕಂಫರ್ಟ್ ಸಿಗುತ್ತೆ. ಪೊಲಿಟಿಕ್ಸ್ಗೆ ನೀವು ಹೋದ್ರಿ ಅಂದರೆ ನೀವು ಬೀದಿಗೆ ಇಳಿಬೇಕಾಗತ್ತೆ, ಜನರ ಮಧ್ಯೆ ಹೋಗಿ ನೀವು ಕೆಲಸ ಮಾಡಬೇಕಾಗತ್ತೆ. ಬಹುಶಃ ಅವ್ರು ಅದಕ್ಕೆ ಇಲ್ಲ ಅಂದಿರಬಹುದು. ಆದರೆ ನನ್ನ ಅನುಭವ ಬೇರೆನೇ ಇದೆ ಸರ್. ನನಗನ್ಸುತ್ತೆ ರಾಜಕಾರಣದಲ್ಲಿ ಯಾರಾದರೂ ಜಾಸ್ತಿ ಫಿಟ್ ಇದ್ದಾರೆ ಅಂದರೆ ಅದು ನಾನೇ ಅಂತ. ಅದಕ್ಕೆ ಏನು ಕಾರಣ? ಅದಕ್ಕೆ ಕಾರಣ ಏನಂದ್ರೆ, ನಾನು ಬೇಕು ಅಂತ ಅನ್ಕೊಳ್ಳೋರು, ನನ್ನ ಇಷ್ಟಪಡೋರು, ನನಗೆ ಆಶೀರ್ವಾದ ಮಾಡೋರು, ಪ್ರತಿ ಭಾಷೆಯವರು ಇದ್ದಾರೆ, ಪ್ರತಿ ಜಾತಿಯವರು ಇದ್ದಾರೆ, ಪ್ರತಿ ಧರ್ಮದಲ್ಲೂ ಇದ್ದಾರೆ. ಈ ರೀತಿಯಾದ ರಾಜಕಾರಣಿನೇ ಬೇಕು, ಎಲ್ಲರೂ ಇಷ್ಟಪಡೋನು. ಮತ್ತೆ ನನಗನ್ಸುತ್ತೆ, ನಾನು ಅದೇ ಕಾರಣಕ್ಕೆ ಮೋದಿಜಿಯವ್ರನ್ನ ಸಪೋರ್ಟ್ ಮಾಡ್ತೀನಿ. ಅವರು ಈ ವಿಚಾರ ನೋಡೋದಿಲ್ಲ, ನೀನು ಯಾವ ಭಾಷೆಯವನು, ನಿಮ್ದು ಯಾವ ಧರ್ಮ, ನಿಮ್ಮ ಜಾತಿ ಯಾವುದು, ನೀವು ಯಾವ ಪಾರ್ಟಿಯವನು, ನೀವು ಅವ್ರಿಗೆ ವೋಟ್ ಹಾಕಿದಿರಾ ಇಲ್ವಾ ಅಂತ ಅವ್ರು ಅದನ್ನ ನೋಡೋದಿಲ್ಲ. ಒಂದ್ ವೇಳೆ ನಿಮ್ಗೆ ಲಾಭ ಸಿಗ್ಬೇಕು ಅಂತಿದ್ರೆ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ ಅಂಗಡಿ ಸಿಗ್ಬೇಕು ಅಂದ್ರೆ ಅದು ಸಿಗುತ್ತೆ. ಒಂದ್ ವೇಳೆ ನಿಮ್ಗೆ ರೇಷನ್ ಬೇಕು ಅಂದ್ರೆ ಅದು ಸಿಗುತ್ತೆ. ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಬೇಕು ಅಂದ್ರೆ ಸಿಗುತ್ತೆ. ಯಾಕಂದ್ರೆ ನೀವು ಭಾರತೀಯ ನಾಗರಿಕ, ಮತ್ತೆ ಅವರು ಭಾರತಕ್ಕೋಸ್ಕರ ಮಾಡ್ತಿದ್ದಾರೆ, ಎಲ್ರಿಗೋಸ್ಕರ ಮಾಡ್ತಿದ್ದಾರೆ. ಅದಕ್ಕೇನೆ ನಿಮ್ಗೆ ಲಾಭ ಸಿಗುತ್ತೆ. ಅದಕ್ಕೇನೆ ನಾನು ಪಾಲಿಟಿಕ್ಸ್ ಅಲ್ಲಿ ಇದ್ದೀನಿ ಸರ್. ಯಾಕೆಂದ್ರೆ ಮೋದಿ ಅವರನ್ನ ನೀವು ಈಗಷ್ಟೇ ಭೇಟಿಯಾಗಿದ್ದೀರಾ, ಈಗ ಅವ್ರನ್ನ ಅಡ್ಮೈರ್ ಮಾಡ್ತಾ ಇದ್ದೀರಾ. ಪಾಕಿಸ್ತಾನದವರು ಒಂದ್ಸಾರಿ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಅದನ್ನ ನೋಡಿ ನನಗೆ ತುಂಬಾ ದುಃಖ ಆಗಿತ್ತು. ಒಂದು ಹಾಡು ಹಾಡಿದ್ದೆ. कि अब ना छोड़िया पाकिस्तान के सबक सिखादा मोदी जी, अब ना छोड़िया पाकिस्तान के सबक सिखादा मोदी जी, सूतल जब ले शेर रहे तब तक गीदड़ ललकारे, लाखों गीदड़ भागे ले जब शेर झपट्टा मारे. तो पाकिस्तान के औकात बतादा मोदी जी. ಅದಾದ್ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಆಗನಿಸ್ತು, ವಾಹ್, ನಾವು ಹಾಡು ಹಾಡ್ತಿದೀವಲ್ಲ ಅದು ತಲುಪ್ತಾ ಇದೆ ಅನಿಸ್ತು. ನಿಮ್ಮ ವಿಡಿಯೋಗಳನ್ನ ನಾನು ನೋಡಿದ್ದೀನಿ, ಅದ್ರಲ್ಲಿ ನೀವು ಹೇಳ್ತಾ ಇದ್ರಿ ಸೈಕಲ್ಗೆ ವೋಟ್ ಕೊಡಿ ಅಂತ. ಒಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಸಪೋರ್ಟ್ ಮಾಡಬೇಕು, ಅವ್ರನ್ನ ಬೆಂಬಲಿಸ್ಬೇಕಾಗತ್ತೆ. ಯಾವಾಗ ಧರ್ತಿಪುತ್ರ ಮುಲಾಯಂ ಸಿಂಗ್ ಯಾದವ್ಜಿಯವರು ರಕ್ಷಣಾ ಮಂತ್ರಿಯಾಗಿದ್ರು, ಆಗ ಅವರು ಒಂದು ನಿಯಮನ ತಂದಿದ್ರು. ಕೇವಲ ಟೋಪಿ ಮತ್ತೆ ಬೆಲ್ಟ್ ಅಷ್ಟೇ ಸತ್ತವರ ಮನೆಗೆ ಹೋಗೋದಿಲ್ಲ, ಅವರ ಪಾರ್ಥಿವ ಶರೀರ ಕೂಡ ಹೋಗ್ಬೇಕು, ಅದ್ರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹಣ ಕೊಡಬೇಕು. ಅದಕ್ಕೆ ನಾನು ಅವ್ರ ಫ್ಯಾನ್ ಆಗ್ಬಿಟ್ಟೆ. ನನಗನ್ನಿಸ್ತು, ವಾಹ್, ಈ ರಾಜಕಾರಣಿಯವರು ಎಂತ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ. ಆಗ ನಾನು ಅವರ ತುಂಬಾ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಅದಾದ್ಮೇಲೆ ಯಾವಾಗ ಅಖಿಲೇಶ್ ಯಾದವ್ ಭಯ್ಯ ಅವ್ರು ಬಂದ್ರೋ, ಆಗ ಅವ್ರು ಹೇಳ್ತಾರೆ, ನಾನು ಯಾವುದೇ ಮಾಫಿಯಾದವ್ರಿಗೆ ಟಿಕೆಟ್ ಕೊಡಲ್ಲ ಅಂತ. ಆಗ ನಾನು ಅವ್ರಿಗೆ ಪ್ರಚಾರ ಮಾಡಿದ್ದೆ, ಸಾಕು, ಇದೇ ಬೇಕಾಗಿದ್ದಿತ್ತು, ಈ ತರನೇ ಲೀಡರ್ ಬೇಕಾಗಿತ್ತು. ಅವರು ಮಾಫಿಯಾದವ್ರಿಗೆ ಟಿಕೆಟ್ನ ಕೊಡಬಾರ್ದಿತ್ತು. ಅವರು ಸೋತಾದ್ಮೇಲೆ ಮಾಫಿಯಾದವ್ರಿಗೆ ಸಪೋರ್ಟ್ ಮಾಡ್ಬಿಟ್ರು. ಆಗ ನನ್ಗನ್ನಿಸ್ತು, ಬುಲ್ಡೋಜರ್ ಬಾಬಾ ಅವರು ಬರಲೇಬೇಕು ಅಂತ. ಬುಲ್ಡೋಸರ್ಗಳ ಸೀನ್ಗಳನ್ನ ನಾನು ನಿಮ್ಮ ಸಿನಿಮಾಗಳಲ್ಲಿ ನೋಡಿದ್ದೆ, ಆದ್ರೆ ಈಗ ನೀವು ಬುಲ್ಡೋಸರ್ ಮೇಲೆ ಹಾಡುಗಳನ್ನು ಕೂಡ ಬರೆದಿದ್ದೀರಾ. ನಾನು ಹೇಳಿದ್ನಲ್ಲ, ನಾನು ಅವಾಗ ಫ್ಯಾನ್ ಆಗಿದ್ದೆ ಅಖಿಲೇಶ್ ಭಯ್ಯ ಅವ್ರಿಗೆ. ಅವರು ಮಾಫಿಯಾಗೆ ಟಿಕೆಟ್ ಕೊಡಲ್ಲ ಅಂತ ಆವತ್ ಹೇಳಿದ್ರಲ್ಲ ಆಗ. ಆದ್ರೆ
ಅವರು ತುಂಬಾ ಜನ ಮಾಫಿಯಾದವ್ರಿಗೆ ತಮ್ಮಲ್ಲಿ ಟಿಕೆಟ್ ಕೊಟ್ಬಿಟ್ರು, ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ರು. ಆಗ ನಾನು ಹೇಳ್ದೆ ಬುಲ್ಡೋಸರ್ ಬಾಬಾ ಬರ್ಲೇಬೇಕು, ನಾನು ಹಾಡ್ಲೇಬೇಕು. ಆಮೇಲೆ ನಾನು ಹಾಡ್ದೆ. घुस जाला बिलिया में सांप बिच्छू गोजर, चलेला जब चाप के बाबा का बुलडोजर, चलेला जब चाप के. ನಿಮ್ದೊಂದು ಹಾಡು ತುಂಬಾನೇ ಪಾಪ್ಯುಲರ್ ಆಗಿತ್ತು, ಹಾಗೆ ಹಿಟ್ ಕೂಡ ಆಗಿತ್ತು. ಯೋಗಿ ಅವರು ಬರ್ತಾರೆ, ಅವರಂತೂ ಈಗ ಬಂದಿದ್ದಾರೆ. ಸೊ ನೀವೀಗ ಆ ಹಾಡಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಖಂಡಿತ ಖಂಡಿತ. चाहे जितना जोर लगा लो, चाहे जितना शोर मचा लो, जीतेगी बीजेपी ही, आएंगे फिर योगी ही, आएंगे फिर योगी ही. ನೋಡಿ, ಜನರು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ. ಒಬ್ಬ ಫಿಲ್ಮ್ ಸ್ಟಾರ್ ಆಗಿ, ಒಬ್ಬ ಭೋಜ್ಪುರಿ ಸಿನಿಮಾದ ಸ್ಟಾರ್ ಆಗಿ, ಒಬ್ಬ ಸಿಂಗರ್ ಆಗಿ. ಆದ್ರೆ ನೀವು ಆ ಕೆಲ್ಸನ ಬಿಟ್ಟು ನಿಮ್ಮ ಟೈಮನ್ನ ರಾಜಕೀಯ ಕೊಡ್ತಾ ಇದ್ದೀರಾ. ಇಲ್ಲ 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 ಇಲ್ಲ, ನಾನು ಹಾಗೆ ಮಾಡೋದಿಲ್ಲ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮೆಲ್ರಿಗೂ ಹೇಳ್ತೀನಿ. ನಾನು ಆಜಮ್ಗಢದಲ್ಲೇ ಶೂಟಿಂಗ್ ಮಾಡೋದು. ನಾವು ಎಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವೋ ಅಲ್ಲೇ ಕಂಪ್ಯೂಟರ್ನ ಹಾಕ್ಸ್ಬಿಡ್ತೀನಿ, ಅಲ್ಲೇ ಆಫೀಸ್ ಆಗ್ಬಿಡುತ್ತೆ, ಎಲ್ಲ ಸೆಟಪ್ ಆಗ್ಬಿಡುತ್ತೆ. ಯಾರಿಗಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲೇ ಲೆಟರ್ ಟೈಪ್ ಆಗುತ್ತೆ. ಮೋದಿಜಿ ಕಳಿಸ್ಬೇಕಂದ್ರೆ ಮೋದಿಜಿಗೆ, ಯೋಗಿಜಿ ಕಳಿಸ್ಬೇಕಂದ್ರೆ ಯೋಗಿಜಿಗೆ. ನಾನು ಎಲ್ಲಿರ್ತೀನೋ ಅಲ್ಲಿಂದಾನೆ ಕೆಲಸ ಮಾಡ್ತಿರ್ತೀನಿ. ಅದು ಹಾಗಲ್ಲ ನಾನು ನನ್ನ ಕೆಲಸ ಬಿಟ್ಟಿದ್ದೀನಿ ಅಥವಾ ಅವ್ರ ಕೆಲಸ ಮಾಡ್ತಿಲ್ಲ ಅಂತ. ಅವ್ರ ಕೆಲಸನೂ ಮಾಡ್ತಿರ್ತೀನಿ, ನನ್ನ ಕೆಲಸನೂ ಆಗ್ತಿರುತ್ತೆ. ಈಗ ನೋಡಿ, ನಾನು ಯಾವ ವಿಚಾರಧಾರನ್ನ ಸಪೋರ್ಟ್ ಮಾಡಕ್ ನಿಂತಿದ್ದೀನೋ, ಒಂದ್ ವೇಳೆ ನನಗೆ ಅನ್ಸುತ್ತೆ ಅಂದ್ರೆ कि सपने नहीं सच में हकीकत बुनते हैं, इसीलिए तो सब मोदी को चुनते हैं. ಇಲ್ಲಿ ಪ್ರತಿ ಹಿಂದೂಸ್ತಾನಿಯ ಕನಸೇನಂದ್ರೆ ನನ್ನ ದೇಶ ವಿಕಸಿತ ರಾಷ್ಟ್ರ ಆಗ್ಬೇಕು. ಆ ಕನಸನ್ನ ನನಸು ಮಾಡ್ಬೇಕು ಅಂತ ಮೋದಿಜಿ ಅವರು ದಿನ ರಾತ್ರಿ ಅಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಸಮಯ ನಾವು ಕೂಡ ಅದಕ್ಕೋಸ್ಕರ ಕೊಡ್ಬೇಕು ಅಂದ್ರೆ ಕೊಡೋಣ ಬಿಡಿ, ಖಂಡಿತ ಕೊಡ್ತೀವಿ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನೀವು ಆಕ್ಟರ್ ಜೊತೆಗೆ ಪೊಲಿಟಿಷಿಯನ್ ಕೂಡ ಆಗಿದ್ದೀರಾ, ಹಾಗೆ ಎಲೆಕ್ಷನ್ನಲ್ಲಿ ಗೆದ್ದಿದ್ದೀರಾ ಕೂಡ. ಈ ಸಲ ಏನೋ ಕಡಿಮೆ ಆಗಿತ್ತು, ಮುಂದಿನ ಸಲಕ್ಕೆ ನೀವು ಏನ್ ತಯಾರಿ ಮಾಡ್ಕೊಂಡಿದ್ದೀರಾ? ಈ ಸಲ ಕಡಿಮೆ ಆದ ಹಾಗೆ ಮುಂದೆ ಆಗ್ಬಾರ್ದು ಅಂತ. ಇದೇ ತಯಾರಿ ನೋಡಿ ನಾನು ನಿಮ್ಮ ಅದಾಲತ್ನಲ್ಲಿ ಬಂದು ಕೂತಿದ್ದೀನಿ. ಇದಕ್ಕಿಂತ ದೊಡ್ಡ ತಯಾರಿ ಏನಿದೆ ಹೇಳಿ? ಅಂದ್ರೆ ನನಗೇನನ್ಸುತ್ತೆ ಅಂದ್ರೆ, ಹಿಂದೂಸ್ತಾನದಲ್ಲಿ ಯಾರೆಲ್ಲ ದಿಗ್ಗಜರು, ಸೆಲೆಬ್ರಿಟಿಗಳಿದಾರೋ, ರಾಜಕಾರಣಿಗಳಿದಾರೋ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ಕೂತಿದ್ದಾರೆ. ಸರ್ ಅವರು ನನಗೆ ಇವತ್ತು ಎಂಥ ಸೌಭಾಗ್ಯ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ಖುಷಿ ನನಗೇನಿದೆ ಹೇಳಿ? ಮತ್ತೆ ಈ ನೋಟ್ನಲ್ಲಿ ನಾವೊಂದು ಬ್ರೇಕ್ ಅನ್ನ ತಗೊಳ್ಳೋಣ. ಬ್ರೇಕ್ನ ನಂತರ ನಾವು ಕೇಳೋಣ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಮಾಲಿನಿ ಅವಸ್ಥಿ ಅವರ ತೀರ್ಪನ ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಛಟ್ ಪರ್ವದ ಸಂದರ್ಭದಲ್ಲಿ ಇವತ್ತಿನ ಸ್ಪೆಷಲ್ ಶೋನಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಿದ್ದು ಫಿಲ್ಮ್ ಸ್ಟಾರ್ ನೀರವ್ ಅವರನ್ನ. ಅವರ ಪರ್ಸನಲ್ ಲೈಫ್ನ ಬಗ್ಗೆ, ಭೋಜ್ಪುರಿ ಸಿನಿಮಾಗಳ ಬಗ್ಗೆ, ಅವರ ರಾಜಕೀಯದ ಬಗ್ಗೆ, ಮತ್ತೆ ಅವರ ಪ್ರೀತಿಯ ವಿಚಾರದ ಬಗ್ಗೆ ಕೂಡ ನಾವು ಕೇಳಿದ್ವಿ. ಈಗ ಸಮಯ ಬಂದಿದೆ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಪ್ರಖ್ಯಾತ ಗಾಯಕಿ ಮಾಲಿನಿ ಅವಸ್ಥಿಯವರ ತೀರ್ಪಿನ ಸಮಯ. ದಿನೇಶ್ ಲಾಲ್ ನಿರಾವ್ ಅವರು ಇವತ್ತು ತುಂಬಾನೇ ಆರೋಪಗಳನ್ನ ಎದುರಿಸಿದ್ದಾರೆ. ಮತ್ತೆ ಅದಾಲತ್ ಈ ವಿಚಾರನ ಒಪ್ಕೊಂಡಿದ್ದಾರೆ. ನೀವು ಕೊಟ್ಟಂತ ಉತ್ತರಗಳನ್ನ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀರಾ. ಯಾವುದೇ ವಿಚಾರನ ನೀವು ತಿರಸ್ಕಾರ ಮಾಡಲಿಲ್ಲ. ಅದೇನೇ ಆಗ್ಲಿ, ಪ್ರಶ್ನೆ ತುಂಬಾ ಅಸಹಜ ಆಗಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ದಿನೇಶ್ ಲಾಲ್ ನಿರಾವ್ ಅವರ ಕತೆ ಭಾರತದ ಒಂದು ಹಳ್ಳಿಯ ಹುಡುಗನ ಕನ್ಸು ಕಾಣೋಂಥದ್ದು ಮತ್ತದನ್ನ ಪೂರ್ತಿ ಮಾಡೋ ಅಂತ ಹೋರಾಟದ ಕತೆ ಇದು. ನಾನು ಖಂಡಿತವಾಗ್ಲೂ ಈ ವಿಚಾರನ ಹೇಳೋದಕ್ಕಿಷ್ಟಪಡ್ತೀನಿ. ನಿಮಗೆ ಎಂಟರ್ಟೈನರ್ ಅನ್ನೋ ವಿಚಾರದ ಬಗ್ಗೆ ಭ್ರಮೆನೇ ಇಲ್ಲ. ನೀವೊಬ್ರು ಕಲೆಕಾರರು. ನೀವು ಸಿನಿಮಾಗಳನ್ನ ಮಾಡ್ತೀರಾ, ಹಾಡ್ತೀರಾ ಮನೋರಂಜನೆಗೋಸ್ಕರ. ಬೇಡ್ದೇ ಇರೋ ಡೈಲಾಗ್ಸ್ ಮತ್ತೆ ಅಶ್ಲೀಲತೆಯ ಪಕ್ಷದ ಪರ ನೀವು ನಿಮ್ಮ ನಿಲುವನ್ನ ತಗೊಂಡಿದ್ದೀರಾ. ಮತ್ತೆ ನೀವು ಎಲ್ಲೋ ಒಂದು ಕಡೆ ಪ್ರೇಕ್ಷಕರು ಮತ್ತೆ ಮನೋರಂಜಕರು ಈ ಎರಡರ ಕಡೆ ತುಂಬಾ ಚೆನ್ನಾಗಿ ಒಂದು ಟಿಪ್ಪಣಿಯನ್ನ ಬರ್ದಿದ್ದೀರಾ. ಇದ್ರ ಬಗ್ಗೆ ನಾನು ಹೇಳೋಕ್ ಇಷ್ಟಪಡ್ತೀನಿ. ನೀವು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ರ್ಯಾಪ್ ಅನ್ನೋ ಅಂತ ಒಂದು ಏನಿದೆಯೋ ಅದರಲ್ಲೂ ಕೂಡ ಹಿಂದಿಗೆ ಅನುವಾದ ಮಾಡಿದ್ರೆ ಅದನ್ನ ಮನೇಲಿ ಕೇಳೋದಕ್ಕೆ ಯೋಗ್ಯವಾಗಿಲ್ಲ. ಆದ್ರೂ ಕೂಡ ಈ ಅದಾಲತ್ ಹೇಳೋದಕ್ಕೆ ಇಷ್ಟಪಡೋದೊಂದೇ,
ಕಲೆಗಾರರು ಯಾವಾಗ್ಲೂ ನೆನ್ಪಲ್ಲಿ ಇಟ್ಕೋಬೇಕಾಗಿರೋದು ಮನೋರಂಜನೆಯ ಜೊತೆಗೆ ಗಾಯಕರಾಗಿರ್ಲಿ, ಕಲೆಕಾರರಾಗಿರ್ಲಿ ಅಥವಾ ಆಕ್ಟರ್, ಸಮಾಜದ ಬಗ್ಗೆ ಅವ್ರಿಗೊಂದು ಜವಾಬ್ದಾರಿ ಇರಬೇಕು. ಅದರಲ್ಲೂ ತುಂಬಾ ಮುಖ್ಯವಾಗಿ ಅವರು ತುಂಬಾ ಪ್ರಸಿದ್ಧಿಯಾಗಿದ್ದಾಗ ಖಂಡಿತವಾಗ್ಲೂ ಇರಬೇಕು. ಅದಾಲತ್ ಅಪೇಕ್ಷಿಸುತ್ತೆ ದಿನೇಶ್ ಲಾಲ್ ನಿರೋವಾಜಿ ಅವರು ಇದೇ ಪ್ರಕಾರ ಶುದ್ಧ ಮನೋರಂಜನೆ ಮಾಡ್ತಾ ಇರ್ಲಿ ಅಂತ. ರಾಜನೀತಿಯಲ್ಲಿ ಸೋಲು ಗೆಲುವು ಜೀವನದ ಒಂದು ಭಾಗ, ಆದ್ರೆ ನಿಮ್ಮ ಕ್ಷೇತ್ರಕ್ಕೆ ಸೇವೆ ಮಾಡ್ತಾನೆ ಇರಿ. ಈ ಅದಾಲತ್ ಎಲ್ಲ ಆರೋಪಗಳಿಂದ ನಿಮ್ಗೆ ಮುಕ್ತಿ ಕೊಡುತ್ತೆ.